ಮಾಡಲು ಸೆಕೆಂಡ್ ಮಾಡಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನ ನೋಡಿ. ಓಕೆ, ಇದರಲ್ಲಿ ಫಸ್ಟ್ ಟಾಪಿಕ್ಸ್ ಇದೆ ರೆಗ್ಯುಲರ್ ಎಕ್ಸ್ಪ್ರೆಷನ್, ಟೇಬಲ್ ಫಿಲ್ಲಿಂಗ್ ಅಲ್ಗಾರಿದಮ್ ಮತ್ತೆ ಎಪ್ಸಿಲಾನ್ ಎನ್ ಎಫ್ ಅಂತ ಐತೆ. ಇದರಲ್ಲಿ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡಬೇಕು. ಫಸ್ಟ್ ಕ್ವಶನ್ ಕೇಳ್ತಾರೆ, ಆರ್ ಇ ಫಾರ್ ಸ್ಟ್ರಿಂಗ್ ವಿತ್ ಜೀರೋಸ್ ಅಂಡ್ ಒನ್ಸ್ ವಿಚ್ ಬಿಗಿನ್ಸ್ ವಿತ್ ಜೀರೋಸ್ ಅಂಡ್ ಒನ್ಸ್ ಅಂಡ್ ಎಂಡಿಂಗ್ ವಿತ್ ಒನ್ ಅಂತ. ಓಕೆನಾ, 0 ಇಂದ ಸ್ಟಾರ್ಟ್ ಆಗಬೇಕು ಮತ್ತೆ 1 ಇಂದ ಎಂಡ್ ಆಗಬೇಕು ಅಂತ ಕೇಳ್ತಾರೆ. ನೋಡ್ರಿ, ವಿಚ್ ಬಿಗಿನ್ಸ್ ವಿತ್ 0 ಅಂಡ್ ಎಂಡ್ಸ್ ವಿತ್ 1 ಅಂದ್ರೆ ಆರ್ ಅಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ ಟು 0 ಇಂದ ಬರಿಬೇಕು. ನೆಕ್ಸ್ಟ್ 1 ಇಂದ 0 ಇಂದ ಸ್ಟಾರ್ಟ್ ಆಗಬೇಕು, 0 ಇಂದ ಸ್ಟಾರ್ಟ್ ಆಗ್ತೈತಿ, 1 ಇಂದ ಎಂಡ್ ಆಗ್ತೈತಿ. ಮಧ್ಯಕ್ಕೆ 0+1 ಅಂದ್ರೆ ಎಷ್ಟು ಸರಿ ಯಾರೋ ಇರ್ಬೋದು. ಎಕ್ಸಾಂಪಲ್ ನೋಡ್ರಿ, 0+1 ಹೋಲ್ ಸ್ಟಾರ್ ಅಂದ್ರೆ ಒಂದ್ಸತಿ 0 ಆದ್ರೆ ಬರ್ಕೋಬಹುದು ಅಥವಾ 1 ಆರ ಬರ್ಕೋಬಹುದು ಅಥವಾ 0 1 ಎರಡೂ ಬರ್ಕೋಬಹುದು. ನೋಡ್ರಿ, 0 0 1. ಓಕೆನಾ, ಇದರಲ್ಲಿ ಸ್ಟಾರ್ಟಿಂಗ್ 0 ಆಗ್ತೈತಿ, ಎಂಡಿಂಗು 0 ಆಗ್ತೈತಿ. ನೆಕ್ಸ್ಟ್ ಬೇರೆ ಎಕ್ಸಾಂಪಲ್ ಅಂದ್ರೆ 0 1 1. ಇದನ್ನು 0 ಇಂದ ಸ್ಟಾರ್ಟ್ ಆಗ್ತೈತಿ, 1 ಇಂದ ಎಂಡ್ ಆಗ್ತೈತಿ. ನೆಕ್ಸ್ಟ್ ನಾವು ಇದನ್ನು ಮಾಡ್ಕೋಬಹುದು ನೋಡ್ರಿ, 0 0 1 1. ಓಕೆನಾ, ಸ್ಟಾರ್ಟಿಂಗ್ ಇಂದ 0 ಆಗ್ತೈತಿ, ಎಂಡಿಂಗ್ ಇಂದ 0 ಆಗ್ತೈತಿ. ಅದನ್ನ ಈ ತರ ಬರ್ಕೊಂಡಿದ್ವಿ. ಆರ್ ಈಸ್ ಈಕ್ವಲ್ ಟು ಎಂಡಿಂಗ್ ವಿತ್ 000 ಅಂದ್ರೆ ಲಾಸ್ಟಿಗೆ 2 0 ಹಾಕ್ರಿ. ಫಸ್ಟ್ ಸ್ಟಾರ್ಟಿಂಗ್ ಇದನ್ನಂದ್ರೆ ಫಸ್ಟ್ ಎಷ್ಟು ಬೇಕಷ್ಟು ಬರಿಬೋದು ಅಂತ, 0+1 ಹೋಲ್ ಸ್ಟಾರ್ ಅಂದ್ರೆ. ಓಕೆನಾ, ಬಿಗಿನಿಂಗ್ ವಿತ್ 0 ಆರ್ 1 ಅಂದ್ರೆ 0 ಆರ್ ಪ್ಲಸ್ ಅಂದ್ರೆ ಇಲ್ಲಿ ಆರ್ ಅಂತ ಅರ್ಥ. ಓಕೆನಾ, 0 ಆರ ಬರಿಬೋದು, 1 ಆರ ಬರಿಬೋದು. ನೆಕ್ಸ್ಟ್ 0+1 ಸ್ಟಾರ್ ಅಂದ್ರೆ ಇದನ್ನ ಬರಿಬೋದು. ಇದರಲ್ಲಿ ಬಿಗಿನ್ಸ್ ವಿತ್ 0s ಆರ್ 1s ಅಂದ್ರೆ 0 ಅಥವಾ 1 ಅಂದ್ರೆ 0+1 ಅಂದ್ರೆ 0 ಆರ ಬರಿಬೋದು, 1 ಆರ ಬರಿಬೋದು. ಪ್ಲಸ್ ಅಂದ್ರೆ ಅದು ಇಟ್ ಈಸ್ ಯೂಸ್ ಟು ಯಾವ್ದಾರ ಫಸ್ಟ್ ಬರೀತಕ್ಕೆ 0 ಆರ ಯೂಸ್ ಮಾಡೋದಿಲ್ಲ, 1 ಆರ ಯೂಸ್ ಮಾಡೋದು. ಆಮೇಲೆ ಮುಂದೆ 0+1 ಹೋಲ್ ಸ್ಟಾರ್ ಅಂದ್ರೆ ಸ್ಟಾರ್ಟಿಂಗ್ ಬಿಗಿನ್ಸ್ ವಿತ್ ಯಾವ್ದನ್ನ ತಗೋಬಹುದು, ಮುಂದೆ ಏನಾರ ಬರ್ಕೋಬಹುದು. ಅಥವಾ ನೋಡಿ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಇದ್ರಲ್ಲಿ ತೋರಿಸ್ತೀನಿ ನೋಡ್ರಿ, 0 ಇಂದ ಸ್ಟಾರ್ಟ್ ಆಯ್ತಾ, ಆಮೇಲೆ 1 1 ಆ ಥರ ಏನಾರ ಬರಿಬೋದು. ಅಥವಾ 1 ಇಂದ ಸ್ಟಾರ್ಟ್ ಆಗ್ಬೇಕು, 0 ಅಥವಾ 1, ಆಮೇಲೆ ಉಳ್ಕಿದ್ದು ಏನಾರ 0 0 1 1 0 ಆ ಥರ ಹೆಂಗಾರ ಬರ್ಕೊಂಡು ಹೋಗ್ಬೋದು. ಬಿಗಿನ್ಸ್ ವಿತ್ 0s ಅಂಡ್ 1s ಅಂದಮೇಲೆ ನೆಕ್ಸ್ಟ್ ಬಿಗಿನ್ಸ್ ವಿತ್ 0 ಆರ್ 1 ಅಂದ್ರೆ 0 ಇಂದ ಸ್ಟಾರ್ಟ್ ಆಗ್ಬೋದು, 1 ಇಂದ ಸ್ಟಾರ್ಟ್ ಆಗ್ಬಾರ್ದು. ಅಂಡ್ ನಾಟ್ ಹ್ಯಾವಿಂಗ್ 2 ಕಾನ್ಸಿಕ್ಯೂಟಿವ್ 0s ಅಂದ್ರೆ ಈ ತರ ಇರಬಾರ್ದು, 0 0 ಬರಬಾರ್ದು, ಕಾನ್ಸಿಕ್ಯೂಟಿವ್ ಬರಬಾರ್ದು. ಆ ಥರ ಬರಿಬೇಕು. ಅಂದ್ರೆ ನೋಡ್ರಿ, 0s ಆರ್ 1s ಅಂದ್ರೆ ಫಸ್ಟ್ 0 ಆರ ಬರಬಹುದು, 1 ಆರ ಆ ಥರ ಬರ್ಕೊಂತೀವಿ, ಈ ತರ ಬ್ರಾಕೆಟ್. ನೆಕ್ಸ್ಟ್ ನಾಟ್ ಹ್ಯಾವಿಂಗ್ 2 ಕಾನ್ಸಿಕ್ಯೂಟಿವ್ 0s ಅಂದ್ರೆ 2 ಕಾನ್ಸಿಕ್ಯೂಟಿವ್ 0s ಇರಬಾರ್ದು. ನೋಡ್ರಿ, 0 ಇಂಟು 1 ಬರಿತೀವಿ, 0 ಇಂಟು 1 0 ಅಂದ್ರೆ 0 ಇಂಟು 1 1 ಸೆಕೆಂಡ್ ಯಾವ ಥರ ಅಂದ್ರೆ, ಈಗ ನೋಡ್ರಿ, ಇಲ್ಲಿ 0 1 ಅಂತ ಕೊಟ್ರೆ ಹೆಂಗ್ ಬೇಕು ಈ ತರ ಬರಿಬೋದು. ಆದ್ರೆ ಇಲ್ಲಿ 0 1 ಬದಲಿ 1+1 0 ಅಂತ ಬರೆದ್ರೆ ಕಾನ್ಸಿಕ್ಯೂಟಿವ್ ಬರಲ್ಲ. ಓಕೆನಾ, ನೆಕ್ಸ್ಟ್ ಎಲ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಬಿಲಾಂಗ್ಸ್ ಟು ಇದು ಮಾಡ್ ಈಸ್ E1 ಅಂತ. ಅಂದ್ರೆ E1 ಬರಬೇಕು ಅಂದ್ರೆ ಎ ಯೂನಿಯನ್ ಬಿ ಮತ್ತೆ ಎ ಯೂನಿಯನ್ ಬಿ. ನೋಡಿ, ಇಲ್ಲಿ ಎ ಮತ್ತೆ ಬಿ 2 ಆಯ್ತಾ, ಇಲ್ಲಿ 1 ಇಲ್ಲಿ 1 2, 2+2 4 ಅಂದ್ರೆ 4 ಸ್ಟಾರ್ ಅಂದ್ರೆ 4 4 4 4 4 ಬರ್ಕೊಂತ ಹೋಗುತ್ತೆ. ಅವಾಗ ಇವನ್ನೇ ಬರುತ್ತೆ, ಆಡ್ ಬರಲ್ಲ. ನಮಗೆ ಅಕಸ್ಮಾತ್ ಆಡ್ಬೇಕಂದ್ರೆ ಇಲ್ಲಿ ಬರಬೇಕು. ಎ ಯೂನಿಯನ್ ಯೂಸ್ ಮಾಡಿದ್ರೆ ನಮಗೆ E1 ಬರುತ್ತೆ, ಇಲ್ಲಿ ಪ್ಲಸ್ ಯೂಸ್ ಮಾಡಿದ್ರೆ ಆಡ್ ಬರುತ್ತೆ. A+B ಅಂದ್ರೆ ಫಸ್ಟ್ ಏನಾರ ತಗೋಬಹುದು ಅಥವಾ ಬಿ ಆರ ತಗೋಬಹುದು ಅಥವಾ ಎ ಬಿ ಎರಡು ತಗೋಬಹುದು. ಎ ಅಷ್ಟೇ ತಗೊಂಡು A+B ಮಾಡಿದ್ರೆ 3 ಬರುತ್ತೆ. ಇಲ್ಲಿ ಎ ಅಥವಾ ಬಿ ತಗೊಂಡು ಎ ಬಿ ಯೂಸ್ ಮಾಡಿದ್ರೆ ಬಿನೇ ಬರುತ್ತೆ, 3 ಬರುತ್ತೆ. ಸ್ಟಾರ್ ಅಂದ್ರೆ 3 3 3 ಆ ಥರ, ಅವಾಗ ಆಡ್ ಬರುತ್ತೆ. ಅವಾಗ ಇದು ಕ್ವಶನ್ ಕೇಳಿದ್ರೆ E1 ಕೊಟ್ರೆ ಇದು ಬರಿಬೇಕು, ಆಡ್ ಕೊಟ್ರೆ A+B ಇದನ್ನ ಯೂನಿಯನ್ ಆದ್ರೂ ಬರಿಬೋದು, ಪ್ಲಸ್ ಆರೇ ಬರ್ಬೋದು ಯೂನಿಯನ್ಗೆ. ಅವಾಗಲೇ ತಪ್ಪು ಹೇಳ್ದೆ, ಯೂನಿಯನ್ ಅಥವಾ ಪ್ಲಸ್ ಆರೇ ಬರಿಬೋದು ಯೂನಿಯನ್ಗೆ. ಆಡ್ ಬರಿಬೇಕಂದ್ರೆ ಸೇಮ್ ಇದನ್ನ ಬರೀರಿ, ಡಾಟ್ A+B ಅಂತ ಬರೆದ್ರೆ ಅದು ಆಡಿಗೆ ಹೋಗುತ್ತೆ. ನೆಕ್ಸ್ಟ್ ಎ ಪವರ್ ಎನ್ ಬಿ ಪವರ್ ಎಮ್ ಎನ್ ಸಚ್ ದಟ್ ಎನ್ ಇಸ್ ಗ್ರೇಟರ್ ದನ್ 0 ಎಮ್ ಇಸ್ ಗ್ರೇಟರ್. ಅಂದ್ರೆ ಇದನ್ನ ಎ ಸ್ಟಾರ್ ಬಿ ಸ್ಟಾರ್. ಎ ಸ್ಟಾರ್ ಅಂದ್ರೆ ಎ ಸ್ಟಾರ್ ಎಸ್, ಬಿ ಅಂದ್ರೆ ಎ ಸ್ಟಾರ್ ಬೀಸ್. ಓಕೆನಾ,
ಅಂದರೆ ಎಷ್ಟು ಬೇಕಷ್ಟು ಬಿಸಿ. ಓಕೆನಾ? ಇಲ್ಲಿ ನೋಡಿ, ಎ ಪವರ್ ಎನ್ ಬಿ ಪವರ್ 2m+2 ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಎಮ್ ಇದನ್ನು ಅಷ್ಟೇ 0ಕ್ಕಿಂತ ಜಾಸ್ತಿ ಇರಬೇಕು, 0 ಅಥವಾ 0ಕ್ಕಿಂತ ಜಾಸ್ತಿ. ಎ ಎನ್ ಅಂದರೆ ಫುಲ್ ಸುಮ್ಮನೆ ಕಣ್ಣು ಮುಚ್ಕೊಂಡು ಸ್ಟಾರ್ ಹಾಕ್ರಿ, ಯಾಕಂದರೆ ಎನ್ ಅಂದರೆ ಎಷ್ಟು ಥರ ಬರಿಬೋದು, ಎ ಸ್ಟಾರ್ ಅಂದರೆ ಎಷ್ಟು ಬೇಕಷ್ಟು ಬರಿಬೋದು. 2 ಪವರ್ ಬಿ ಪವರ್ 2m ಅಂದರೆ 2 ಪವರ್ 2m ಅಂದರೆ ಎಮ್ಮಿಗೆ 0 ಹಾಕಿರೋ ಬಿ 2 ಆಗುತ್ತೆ. ಬಿ ಸ್ಕ್ವೇರ್ ಅಂದರೆ ಬಿ ಸ್ಟಾರ್ ಅಂದರೆ ಎಷ್ಟು ಬಿ +2 ಅಂದರೆ 2b. ಓಕೆನಾ? ಈ ಥರ ಬರಿಬೇಕು. ನೆಕ್ಸ್ಟ್ ಕನ್ವರ್ಟ್ ಎಫ್.ಎಸ್.ಎಮ್ ಟು ಆರ್.ಇ ಅಂತ ಕೇಳ್ತಾರೆ. ಅವಾಗ ಏನು ಬರೀಬೇಕು, ಫಸ್ಟ್ ನೋಡ್ಬೇಕು ನೀವು, ಫಸ್ಟ್ ಡೆಡ್ ಸ್ಟೇಟ್ ಐತಾ ಇಲ್ಲ ಅಂತ ನೋಡ್ಬೇಕು. ಡೆಡ್ ಸ್ಟೇಟ್ ಇದ್ರೆ ಡೆಡ್ ಸ್ಟೇಟನ್ನು ತೆಗಿಬೇಕು ಫಸ್ಟ್. ಆಮೇಲೆ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗು ಎರಡೂ ಸೇಮ್ ಇರಬಾರ್ದು. ಅಂದರೆ ಈಗ ನೋಡ್ರಿ, Q0 ಸ್ಟಾರ್ಟ್ ಆಗ್ತೈತಪ್ಪ, ಮತ್ತೆ Q0ಗೆ ಎಂಡ್ ಆಗಬಾರ್ದು, ವಾಪಸ್ ಬಂದು ಮತ್ತೆ Q0ಗೆ ಎಂಡ್ ಆಗಬಾರ್ದು. ಆ ಥರ ಇದ್ರೆ ಅದನ್ನು ನೋಡಿ ತೆಗಿಬೇಕು. ಹಿಂಗಿರ್ಬೇಕು, Q0 ಸ್ಟಾರ್ಟ್ ಆಗಿ Q0ಗೆ ಎಂಡ್ ಆಗಬಾರ್ದು. ಬೇರೆ Q0 ಸ್ಟಾರ್ಟ್ ಆದರೆ ಬೇರೆ Q1 Q2ಗೆ ಎಂಡ್ ಆಗಬೇಕು. ಎಂಡ್ ಅಂದರೆ ಎಂಡಿಗೆ ಏನಂತ ಕೊಡ್ತೀವಿ, ಅಕ್ಸೆಪ್ಟಿಂಗ್ ಸ್ಟೇಟ್. Q1ಗೆ ಈ ಥರ ಸರ್ಕಲ್ ಹಾಕ್ತೀವಿ, ಅದು ಡಬಲ್ ಸರ್ಕಲ್ ಹಾಕ್ತೀವಿ. ಅದಕ್ಕೆ ಫೈನಲ್ ಸ್ಟೇಟ್ ಅಥವಾ ಎಂಡಿಂಗ್ ಸ್ಟೇಟ್ ಅಥವಾ ಅಕ್ಸೆಪ್ಟಿಂಗ್ ಸ್ಟೇಟ್ ಅಂತ ಕೇಳ್ತಾರೆ. ಆಮೇಲೆ ಓನ್ಲಿ ಒನ್ ಫೈನಲ್ ಸ್ಟೇಟ್ ಇರಬೇಕು, ಅಂದರೆ ಇಡೀ ಪ್ರಾಬ್ಲಮ್ ಅಲ್ಲಿ ಈ ಥರ ಡಬಲ್ ಸರ್ಕಲ್ ಇರೋದು ಒಂದೇ ಇರಬೇಕು, ಅದು ಫೈನಲ್ ಸ್ಟೇಟ್ ಅಂತ ಕರೀತಾರೆ. ಒಂದೇ ಇರಬೇಕು, ಜಾಸ್ತಿ ಇರಬಾರ್ದು. ಈಗ ನೆಕ್ಸ್ಟ್ ನ್ಯೂಮರಿಕ್ ನೋಡ್ಕೊಂತ ಹೋಗೋಣ. ಫಸ್ಟ್ ಏನು ಮಾಡಬೇಕು ನಾವು, ಡೆಡ್ ಸ್ಟೇಟನ್ನು ತೆಗಿಬೇಕು. ಕ್ವಶನ್ ಈ ಥರ ಕೊಟ್ಟಿರ್ತಾರೆ, Q0, Q1, Q3, Q2 ಅಂತ. ಇದರಲ್ಲಿ ಡೆಡ್ ಸ್ಟೇಟ್ ಹೆಂಗೆ ಕಂಡುಹಿಡಿಯೋದು ಗೊತ್ತಾ, ಇಲ್ಲಿಂದ ಆರೋ ಮಾರ್ಕ್ ಹೋಗಿರಬಾರ್ದು. ನೋಡಿ, ಇಲ್ಲಿಂದ ಬಂದಿದೆ Q3ಗೆ, ಎಲ್ಲ ಕಡೆಯಿಂದ ಬಂದಿದೆ, ಹೋಗಿಲ್ಲ. ಅದಕ್ಕೋಸ್ಕರ Q3 ಡೆಡ್ ಸ್ಟೇಟ್ ಅಂತ ಕರೀತಾರೆ. ಇದನ್ನ ನಾವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿಂದ ಹೋಗುತ್ತೆ, ಇದಿಷ್ಟೇ ಉಳಿಯುತ್ತೆ. Q0 ಇಲ್ಲಿ ಇದೇನು ಬರಿಬೇಡಿ, Q0 ಅಲ್ಲ ಇದು, ಇಲ್ಲಿ ಖಾಲಿ ಡಬಲ್ ಸರ್ಕಲ್ ಅಷ್ಟೇ ಹಾಕಿರ್ರಿ. ಆಮೇಲೆ ಲಾಸ್ಟಿಗೆ ಬರಿ ಅಂತ್ರಿ, ಡಬಲ್ ಸರ್ಕಲ್ ಹಾಕಿ Q1 ಸೇಮ್ ಇದನ್ನ ತೆಗೆದ್ರೆ ಇದೇನು ಉಳಿತಲ್ಲ ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ಏನು ಮಾಡಬೇಕು, ಇದರಲ್ಲಿ ನೋಡಿ, ಇಲ್ಲಿಂದ ಹೋಗ್ತೈತಿ, ವಾಪಸ್ ಇಲ್ಲೇ ಬರ್ತೈತಿ. ಅವಾಗ ಇದು ಸ್ಟಾರ್ಟಿಂಗ್ ಸ್ಟೇಟು ಇದೇ ಆಗುತ್ತೆ, ಎಂಡಿಂಗ್ ಸ್ಟೇಟು ಇದನ್ನೇ ಆಗುತ್ತೆ. ಅದಕ್ಕೆ ನಾವು ಚೇಂಜ್ ಮಾಡೋಕ್ಕೆ ಇಲ್ಲಿ ಒಂದು ಸರ್ಕಲ್ ಹಾಕಿ ಹಿಂಗೆ ಆರೋ ಮಾರ್ಕ್ ಹಾಕ್ತೀವಿ, ಇ ಅಂತ. ಅಂದರೆ ಇದು ಸ್ಟಾರ್ಟಿಂಗ್ ಸ್ಟೇಟ್ ಆಗುತ್ತೆ, ಇದು ಎಂಡಿಂಗ್ ಸ್ಟೇಟ್ ಆಗುತ್ತೆ. ಅವಾಗ ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನಮಗೆ. ಆಮೇಲೆ ಏನು ಮಾಡ್ತೀವಿ, ಇಲ್ಲಿರುತ್ತಲ್ಲ ನೆಕ್ಸ್ಟನ್ನ ಏನು ರಿಮೂವ್ ಮಾಡ್ತೀವಿ, ರಿಮೂವ್ ಮಾಡಬೇಕು ಅಂದರೆ ಓನ್ಲಿ ಒನ್ ಫೈನಲ್ ಸ್ಟೇಟ್. ಅಂದರೆ ಇದನ್ನ ರೆಗ್ಯುಲರ್ ಎಕ್ಸ್ಪ್ರೆಷನ್ಗೆ ಕನ್ವರ್ಟ್ ಮಾಡಬೇಕಲ್ಲ, ಓನ್ಲಿ ಒನ್ ಫೈನಲ್ ಸ್ಟೇಟನ್ನು ಐತಾ ಅಂತ ನೋಡ್ಬೇಕು. ಓಕೆನಾ? ಒಂದೇ ಫೈನಲ್ ಸ್ಟೇಟ್ ಬಂತಾ? ನೋಡಿ, ಈಗ ಒಂದೇ ಒಂದು ಫೈನಲ್ ಸ್ಟೇಟ್ ಬಂತು. ನಾವೇನು ಮಾಡ್ತೀವಿ, ಒಂದೇ ಒಂದು ಫೈನಲ್ ಸ್ಟೇಟ್ ಬಂದಮೇಲೆ ಇದು ಸ್ಟಾರ್ಟಿಂಗ್ ಸ್ಟೇಟು ಫೈನಲ್ ಸ್ಟೇಟ್ ಬಂತಾ? ಒಂದೇ ಒಂದು ಫೈನಲ್ ಸ್ಟೇಟ್ ಐತಿ. ಇದನ್ನ ನಾವು ಆರ್.ಇ ಕನ್ವರ್ಟ್ ಮಾಡ್ಬೇಕು. ಆರ್.ಇ ಅಂದರೆ ಈ ಥರ ಡಯಾಗ್ರಾಮಿಂದ ಈ ಥರ ಕನ್ವರ್ಟ್ ಮಾಡ್ಬೇಕು ನಾವು. ಓಕೆನಾ? ಅವಾಗ ಏನು ಮಾಡ್ತೀವಿ, ಇದನ್ನ 0 ಇಲ್ಲಿ ಕಳಿಸೈತಲ್ಲ Q1ಗೆ, ಅದನ್ನ ನಾವೇನು ಮಾಡ್ತೀವಿ, ಸೆಲ್ಫ್ ಹಾಕಂತೀವಿ Q1ಗೆ ಹಿಂಗೆ 0 ಮತ್ತೆ 0,1 ಓಕೆನಾ? 0 ಕಳಿಸ್ತೈತಿ, 1ಗೂ ವಾಪಸ್ ಬರ್ತೈತೆ, ಅಂದರೆ ಇಲ್ಲಿ ಹಿಂಗೆ 0,1 ಅಂತ ಹಾಕಂತೀವಿ. ನೆಕ್ಸ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ Q0 ಅಂತ ಬರ್ಕೊಂತೀವಿ. ಈಗ ಖಾಲಿ ಬಿಟ್ಟಿದ್ವಲ್ಲ Q1 ಅಂತ, Q0 ಅಂತ ಬರ್ಕೊಂತೀವಿ. ಓಕೆನಾ? ನೆಕ್ಸ್ಟ್ ಒಂದು ಸೆಕೆಂಡ್, ನೆಕ್ಸ್ಟ್ Q0 ಅಂತ ಬರ್ಕೊಂತೀವಿ. ಇದರಲ್ಲಿ ಒಂದು ಸೆಕೆಂಡ್, ಇದರಲ್ಲಿ ಇದನ್ನ ತೆಗಿತೀವಿ. ಇದನ್ನ ತೆಗ್ದು ನಾವೇನ್ ಮಾಡ್ತೇವೆ ಅಂದ್ರೆ, ಇದನ್ನ ತೆಗೆದ್ರೆ ಇಲ್ಲೇ ಹಿಂಗೆ ಇದನ್ನ ಹಾಕೊಂಡು ಇದನ್ನು ಸೆಲ್ಫ್ ಲೂಪ್ ಹಾಕೊಂಡು 0,1 ಅಂದ್ರೆ ಇಲ್ಲಿಂದ 0 ಹೋಗ್ತೈತಿ, ವಾಪಸ್ 1 ಬರ್ತೈತೆ. ಅದಕ್ಕೆ ಸೆಲ್ಫ್ ಲೂಪ್ ಹಾಕಂತೀವಿ, ಅಂದ್ರೆ ವಾಪಸ್ ಇಲ್ಲಿಗೆ ಬರ್ತೈತಲ್ಲ, ಅದಕ್ಕೆ 0,1 ಅಂತ. ಇಲ್ಲಿ ನೋಡಿ 0,1 ಅಂತ ಐತಿ. ಇದನ್ನು ಸೇಮ್ ಈ ಥರ ಹಾಕಂತೀವಿ 0,1 ಅಂತ. Q0 ಇಂದ ಇದಕ್ಕೆ ಬರ್ತೈತಿ. ಲಾಸ್ಟಿಗೆಲ್ಲ ಇದನ್ನ ಫುಲ್ ಎಲ್ಲ ಮುಗಿದ ಮೇಲೆ R is equal to 0,1 ಯೂನಿಯನ್ 1,0. ನೋಡಿ ಇಲ್ಲಿ 0,1 1,0. ನೋಡ್ರಿ ಇಲ್ಲಿ 0, ಇಲ್ಲಿ ನೋಡಿ ಫಸ್ಟ್ 0 ಹೋಗ್ತೈತೆ, ಆಮೇಲೆ 1 ಹೋಗ್ತೈತಾ, ಅದಕ್ಕೆ 0,1 ಅಂತ ಬರ್ಕೊಂತೀವಿ. ಯೂನಿಯನ್ ಅಂದರೆ ಎರಡು ಕೂಡಿಸ್ದಂಗೆ. ಓಕೆನಾ? ಆಮೇಲೆ 1,0 ಹೋಲ್ ಸ್ಟಾರ್ ಅಂದರೆ ಸೆಲ್ಫ್ ಲೂಪ್
ಭಾಳ ಆಗ್ತಿದೆ ನೋಡಿ. ಸೆಲ್ಫ್ ಅಂದ್ರೆ ಹಿಂಗೆ ಸ್ಟಾರ್ ಬರಿಬೇಕು. ಏನಾದ್ರು ಸೆಲ್ಫ್ ಯಾವಾಗ ಬಂತ ಅವಾಗ ಸ್ಟಾರ್ ಹಾಕ್ಬೇಕು. ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್. ಓಕೆನಾ? ನೆಕ್ಸ್ಟ್ ಇದನ್ನ ನೋಡಿ, ಇದನ್ನು ರೆಗ್ಯುಲರ್ ಎಕ್ಸ್ಪ್ರೆಷನ್ನಿಗೆ ಕನ್ವರ್ಟ್ ಮಾಡಬೇಕು. ಫಸ್ಟ್ ಏನು ಮಾಡ್ತೀರಾ ಅಂದ್ರೆ, ಇದರಲ್ಲಿ ಇಲ್ಲಿ ಬಿ ಹೋಗ್ತಿದೆ, ಇಲ್ಲಿಂದ ಬಿ ಹೋಗ್ತಿದೆ, ಇಲ್ಲಿಂದ ಬಿ ಹೋಗ್ತಿದೆ 3ಗೆ. ಅದಕ್ಕೆ ಎರಡು ಸೇರಿಸಿ ಒಂದೇ ಇಲ್ಲಿಂದ ಬಿಗೆ ಹೋಗಂಗೆ ಬಿ ಅಂತ ಬರ್ಕೊಂತೀವಿ, ಬಿ. ಓಕೆನಾ? ನೆಕ್ಸ್ಟ್ ಇಲ್ಲಿ ಎ ಇದೆ, ನೆಕ್ಸ್ಟ್ ಇಲ್ಲಿ ಸೆಲ್ಫ್ ಬಿ ದ ಸೇಮ್ ಆಸ್ ಇಟ್ ಈಸ್ ಬರ್ಕೊಂತೀರಾ. 4 ಸ್ಟೇಟ್ ಇದರಲ್ಲಿ ಕಂಡುಹಿಡಿಬೇಕು. ಫಸ್ಟು ಒಂದೇ ಫೈನಲ್ ಸ್ಟೇಟ್ ಇರಬೇಕು. ಆಮೇಲೆ ಸ್ಟಾರ್ಟಿಂಗ್ ಸ್ಟೇಟು ಎಂಡಿಂಗ್ ಸ್ಟೇಟು ಇದು ಇರಬಾರ್ದು, Q4 ಇರಬಾರ್ದು. ಅಂದರೆ ಇಲ್ಲಿಂದನೇ ಹೋಗೋದು ಇರಬಾರ್ದು, ಇಲ್ಲಿಂದನೇ ಬರೋದು ಇರಬಾರ್ದು, ಅಂದರೆ ಫೈನಲ್ ಸ್ಟೇಟಿಗೆ. ಆಮೇಲೆ ಡೆಡ್ ಸ್ಟೇಟ್ ಐತಲ್ಲ ಕಂಡುಹಿಡಿಬೇಕು. ಡೆಡ್ ಸ್ಟೇಟ್ ಎಲ್ಲಾರು ಐತಾ ಇಲ್ಲಿ? ಇಲ್ಲ. ಓಕೆನಾ? ನೆಕ್ಸ್ಟ್ ಈಗ ಬಿ ಐತಾ, ಇಲ್ಲಿ ಬಿ ಬರ್ಕೊಂತೀರಾ, ಎ ಬರ್ಕೊಂತೀರಾ, ಇಲ್ಲಿ ಸೇಮ್ ಆಸ್ ಇಟ್ ಈಸ್ ಬರ್ಕೊಂತೀರ. ನೆಕ್ಸ್ಟು ಇಲ್ಲಿ ಇಲ್ಲೊಂದು ಹೋಗ್ತೈತಿ, ಇಲ್ಲೊಂದು ಹೋಗ್ತೈತಿ. ಅದಕ್ಕೆ ಇವೆರಡು ಸೇರಿ ಮರ್ಜ್ ಮಾಡ್ತೀವಿ, ಎ ಪ್ಲಸ್ ಬಿ. ಅಂದರೆ ಫಸ್ಟ್ ಎರಡು ರೂಟ್ ಐತಿ, ಇಲ್ಲಿಂದಾರ ಹೋಗ್ಬೋದು, ಇಲ್ಲಿಂದಾರ ಹೋಗ್ಬೋದು, 1ಇಂದ 3ಗೆ. ಹಂಗಾಗಿ ಪ್ಲಸ್ ಅಂತ ಬರ್ಕೊಂತೀವಿ, ಆರ್ ಅಂದರೆ. ಓಕೆನಾ? ಇದನ್ನು ಸೇಮ್ ಆಸ್ ಇಟ್ ಈಸ್ ಉಳ್ಕಿದಂಗೆ ಬರ್ಕೊಂತೀವಿ. ನೆಕ್ಸ್ಟ್ ಸೆಲ್ಫ್ ಲೂಪ್ ಐತಾ, ಬಿಗೆ ಹೋಗ್ಬೇಕಂದ್ರೆ ಸೆಲ್ಫ್ ಲೂಪ್ ಐತಿ. ಸೆಲ್ಫ್ ಲೂಪ್ ಅಂದ್ರೆ ಏನಂದ್ರೆ ಸ್ಟಾರ್ ಬರಿಬೇಕು. ಸೆಲ್ಫ್ ಯಾವ್ದು ಇರ್ತದೆ ಅದ್ರ ಮೇಲೆ ಸ್ಟಾರ್ ಬರಬೇಕು ನೋಡಿ. ಇದನ್ನ ಸೇಮ್ ಆಸ್ ಇಟ್ ಈಸ್ ಬರ್ದು ಬಿಗೆ ಸ್ಟಾರ್ ಹಾಕಿ ಎ ಬರಿತೀವಿ, ಇದನ್ನು ಫೈನಲ್ ಸ್ಟೇಟಿಗೆ. ಓಕೆನಾ? ನೆಕ್ಸ್ಟ್ ಇದನ್ನ ರೆಗ್ಯುಲರ್ ಆರ್ ಅಂತ ಬರ್ದಿ ಎ ಪ್ಲಸ್ ಬಿ ಇಂಟು ಬಿ ಸ್ಟಾರ್ ಎ ಅಂತ ಬರ್ತೀವಿ. ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ನಮಗೆ ಕಂಡುಹಿಡ್ತಿತ್ತು. ನೆಕ್ಸ್ಟ್ ಏನಂದ್ರೆ ಇದ್ರಲ್ಲಿದೆ ನೋಡಿ, ಇದು ಫೈನಲ್ ಸ್ಟೇಟ್. ನೋಡಿ ಎರಡೆರಡು ಫೈನಲ್ ಸ್ಟೇಟ್ ಐತೆ, ಅದಕ್ಕೆ ನಾವು ತೆಗಿಬೇಕು. ಫೈನಲ್ ಸ್ಟೇಟ್ ತೆಗಿಬೇಕು ಅಂದ್ರೆ ಎರಡೆರಡು ಫೈನಲ್ ಸ್ಟೇಟ್ ಐತಾ, ಮತ್ತೆ ಇಲ್ಲೂ ಇದು ಐತೆ, ಏನದು ಇದಿಲ್ಲ, ಇಲ್ಲಿ ಹೋಗಿದೆ ನೋಡ್ರಿ, ಒಂದು ಆರೋ ಮಾರ್ಕ್ ಹೋಗಿದೆ. ಅದಕ್ಕೆ ಇದು ಡೆಡ್ ಸ್ಟೇಟ್ ಆಗಲ್ಲ. ಬರೀ ಬರದಿದ್ ಎರಡು ಕಡೆಯಿಂದ ಬರ್ಬೇಕು, ಇದೆಲ್ಲೂ ಹೋಗಿರ್ಬಾರ್ದು. ಅಂದ್ರೆ 3ಇಂದ ಯಾವ್ದೇ ಆರೋ ಮಾರ್ಕ್ ಹೋಗಿರ್ಬಾರ್ದು, ಅದಕ್ಕೆ ಅವಾಗ ಡೆಡ್ ಸ್ಟೇಟ್ ಅಂತ ಕರಿತಾರೆ. ಇಲ್ಲಾಂದ್ರೆ ಅದಕ್ಕೆ ಡೆಡ್ ಸ್ಟೇಟ್ ಅಂತ ಏನು ಕರೆಯಲ್ಲ. ಓಕೆನಾ? ನಾವು ಫಸ್ಟ್ ಅದನ್ನ ರಿಮೂವ್ ಮಾಡ್ಬೇಕು. ಫಸ್ಟನ್ನ ಸ್ಟಾರ್ಟಿಂಗ್ ಸ್ಟೇಟ್ ಎಂಡಿಂಗ್ ಸ್ಟೇಟ್ ಎರಡೆರಡು ಐತನಾ, ಅದಕ್ಕೆ ರಿಮೂವ್ ಮಾಡಕ್ಕೆ ಏನು ಮಾಡ್ತೀವಿ ನಾವು, ಸ್ಟಾರ್ಟಿಂಗ್ ಸ್ಟೇಟನ್ನು ಬೇರೆ ತಗೊಂತೀವಿ. ಓಕೆನಾ? ಅವಾಗ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟ್ ಅವಾಗ ಇವೆರಡು ರಿಮೂವ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಟ್ ಅಷ್ಟೇ ಇದಾಗತ್ತಾ, ಇವೆರಡು ರಿಮೂವ್ ಆಗುತ್ತೆ. ಡಬಲ್ ಸರ್ಕಲ್ ಇದ್ದು ಇವೆರಡು ರಿಮೂವ್ ಆಗುತ್ತೆ, ಉಳ್ಕಿದ ಹಂಗೆ ಬರ್ಕೊಂತೀವಿ. ಅದ್ರ ರಿಮೂವ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ, ಇವೆರಡು ಬಿಟ್ಟು ಇವೆರಡ್ರದ್ದು ಫೈನಲ್ ಸ್ಟೇಟನ್ನ ಇಲ್ಲಿ ಕೆಳಗಡೆ ಒಂದು ಡಬಲ್ ಸರ್ಕಲ್ ಹಾಕಿ ಬರ್ಕೊಂತೀವಿ ಈ ತರ. ಇವೆರಡ್ರದ್ದು ಸರ್ಕಲ್ ಇರುತ್ತಲ್ಲ, ಇಲ್ಲನ್ನ ಹಾಕಿ ಎಕ್ಸೆಲಾನ್ ಅಂತ ಹಾಕಿ ಈ ತರ ಡಬಲ್ ಸರ್ಕಲ್ ಅಂತ ಹಾಕಿ 4 ಅಂತ ಹಾಕೊಂಡು ಬರಿತೀವಿ. ಡಬಲ್ ಸರ್ಕಲ್ ಅಂದ್ರೆ ಒಂದೇ ಫೈನಲ್ ಸ್ಟೇಟ್ ಇರಬೇಕು ಅಂತ. ಓಕೆನಾ? ನೆಕ್ಸ್ಟ್ ಇದನ್ನ ನಾವು ಕನ್ವರ್ಟ್ ಮಾಡೋಕೆ, ಇಲ್ಲಿಂದ ಎ ಹೋಗ್ತೈತಿ, ಇಲ್ಲಿಂದ ಬಿ ಹೋಗ್ತೈತಾನ, ಅದನ್ನ ಹಂಗೆ ಬರ್ಕೊಂತೀವಿ. ಇಲ್ಲಿ ನೋಡ್ರಿ, ಇಲ್ಲಿಂದ 2ಇಂದ 1ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಹಿಂಗ್ ಹೋಗ್ಬೇಕು. ಅದಕ್ಕೆ ಇಲ್ಲಿ ಏನ್ ಮಾಡ್ತೀವಿ, 2ಇಂದ 1ಗೆ ಇಲ್ಲಿ ಬಿ ಇಲ್ಲಿ ಇಲ್ಲಿ ಎ ಹೋಗ್ತಿದ್ದಾನ, ಎ ಸ್ಟಾರ್ ಅಂದ್ರೆ ಇಲ್ಲಿಂದ 2ಇಂದ 1ಗೆ ಹೋಗ್ಬೇಕಂದ್ರೆ ಇಲ್ಲಿ ಬಿ ಥ್ರೂ ಹೋಗ್ಬೋದು, ಅಥವಾ ಈ ಬಿ ಥ್ರೂ ಹೋಗ್ಬೋದು. ಅದಕ್ಕೆ ಏನ್ ಮಾಡ್ತೀವಿ, ಇದನ್ನ ಎರಡು ಮರ್ಜ್ ಮಾಡ್ಬೇಕಲ್ಲ ನಾವು, ಎ ಸ್ಟಾರ್ ಬಿ ಅಂತ ಬರ್ಕೊಂತೀವಿ. ಎ ಸ್ಟಾರ್ ಎದಕ್ಕೆ ಬರಿತೀವಿ, ಇಲ್ಲಿ ಸೆಲ್ಫ್ ಲೂಪ್ ಇದೆ, ಅದಕ್ಕೆ ಎ ಸ್ಟಾರ್ ಬಿ ಅಂತ ಬರಿತೀವಿ. ಎ ಸ್ಟಾರ್ ಬಿ ಪ್ಲಸ್ ಅಂದ್ರೆ ಇದು ಅಥವಾ ಇದು ಆರ್, ಈ ದಾರಿ ಎಲ್ಲರೂ ಹೋಗ್ಬೋದು, ಈ ದಾರಿ ಎಲ್ಲರೂ ಹೋಗ್ಬೋದು. ಅದಕ್ಕೆ ಪ್ಲಸ್ ಇಲ್ಲಿ ಬಿ ಐತಲ್ಲ ಅದನ್ನು ಬರ್ಕೊಂತೀವಿ ಇಲ್ಲಿಂದ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀವಿ, ಈ ಸ್ಟೇಟ್ ಅಲ್ಲಿ ಅಂದ್ರೆ ಈ ಸ್ಟೇಟ್ ಅಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಹಿಂಗಾಯ್ತಾ, ಈಗ ಸೆಲ್ಫ್ ಲೂಪ್ ಇಲ್ಲಿ ನೋಡ್ರಿ, ಇಲ್ಲಿಂದ 1ಗೆ ಇಲ್ಲಿ 2 ಹೋಗಿ ಮತ್ತೆ ವಾಪಸ್ 1ಗೆ ಬರ್ತೈತಾ, ಅದಕ್ಕೆ ನಾವು ಇಲ್ಲಿ ಸೆಲ್ಫ್ ಲೂಪ್ ಹಾಕಂತೀವಿ. ಸೆಲ್ಫ್ ಲೂಪ್ ಹಾಕೊಂಡು ಇಲ್ಲಿಂದ ಎ ಹೋಗ್ತೈತಾ, ಇದನ್ನ ಎರಡು ಮರ್ಜ್ ಮಾಡ್ಬೇಕಾ, ಇಲ್ಲಿ ಎ ಹೋಗ್ತೈತಿ 2ಗೆ, ಆಮೇಲೆ ಮತ್ತೆ ಇದನ್ನ 1ಗೆ ವಾಪಸ್ ಬರ್ತೈತೆ. ಅದಕ್ಕೆ ಎ ಇಂಟು ಎ ಇದನ್ನ ಸ್ಟಾರ್ ಇದೆಲ್ಲ ಇದನ್ನ ಇಂಟು ಮಾಡ್ಕೊಂತೀವಿ, ಎರಡು ಮರ್ಜ್ ಮಾಡಕ್ಕೆ. ಆಮೇಲೆ ಇನ್ನೊಂದು ರೂಟ್ ಏನೈತಿ, 1ಇಂದ 2ಗೆ ಹೋಗಿ ಮತ್ತೆ ಇಲ್ಲಿ 4ಗೆ ಹೋಗಿ ವಾಪಸ್ ಬರ್ಬೋದು. ಆ ಥರದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ನೋಡ್ರಿ, ಇದನ್ನ ಬರುತ್ತಾ,
ಇದನ್ನಷ್ಟೇ ಬರ್ಕೊಂತೀವಿ. ಇದು ಇಲ್ಲಿಗೆ ಹೋಗಿರೋದು, ಅದು ಬೇರೆ ಬರ್ಕೊಂತೀವಿ. 1 ವಾಪಸ್ 1ಗೆ ಬರ್ಬೇಕಂದ್ರೆ ಇಲ್ಲಿಂದ 2ಗೆ ಹೋಗಿ 2 ವಾಪಸ್ 1ಗೆ ಬರ್ತೈತೆ. ಅದಕ್ಕೆ ಎ ಇಂಟು ಎ ಸ್ಟಾರ್ ಬಿ ಪ್ಲಸ್ ಬಿ ಅಂತ ಇಲ್ಲಿ ಇಂಟು ಮಾಡಿ ಬರಿತೀವಿ. ಓಕೆನಾ. ನೆಕ್ಸ್ಟ್ ಇದು ಇದೆ ಅಲ್ಲ, 1 ಇಲ್ಲಿ ಎ ಮತ್ತೆ ಎಪ್ಸಲಾನ್, ಅದನ್ನ 4 ಇಲ್ಲಿ 4ಗೆ ಹೋಗ್ತಿದೆ ಅಲ್ಲ, ಅದನ್ನ ಬರಿತೀವಿ. ಎ ಮತ್ತೆ ಇಲ್ಲಿ ಎಪ್ಸಲಾನ್, ಎ ಇಂಟು ಎಪ್ಸಲಾನ್, ಎ ಎಪ್ಸಲಾನ್ ಅಥವಾ ಎ ಇಂಟು ಎಪ್ಸಲಾನ್ ಬರ್ಕೋಬಹುದು. ಎಪ್ಸಲಾನ್ ಬರ್ಕೋಬಹುದು. ಇಂಟು ಎಪ್ಸಲಾನ್, ಈ ಕಡೆ ಎಪ್ಸಲಾನ್ ಅಂತ ಬರೀಬೇಕು. ಆಮೇಲೆ ಇದನ್ನ ಇಷ್ಟನ್ನು 2 ದಾರಿ ಇದೆಲ್ಲ, ಅದಕ್ಕೆ ಇ ಪ್ಲಸ್ ಎ ಅಂತ ಬರಿತೀವಿ. ಈ ಕಡೆನೂ ಬರ್ಬೋದು, ಈ ಕಡೆ ಇ ಪ್ಲಸ್ ಎ ಅಂತ ಬರ್ದು ಇದಕ್ಕೆ ಓಲ್ ಸ್ಟಾರ್ ಸೆಲ್ಫ್ ಲೂಪ್ ಐತಾ, ಇದು ಇಷ್ಟಕ್ಕೂ ಸೆಲ್ಫ್ ಲೂಪ್ ಐತಲ್ಲ, ಓಲ್ ಬ್ರಾಕೆಟ್ ಹಾಕಿ ಸ್ಟಾರ್ ಅಂತ ಬರಿತೀವಿ. ಲಾಸ್ಟಿಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ನಮಗೆ ಇದ್ದ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಆರ್ ಎಂ ಟು ಎಫ್ ಎಸ್ ಎಂ ಅಂತ, ಆರ್ ಎಂ ಕನ್ವರ್ಷನ್ ಆಫ್ ಆರ್ ಎಂ ಟು ಎಫ್ ಎಸ್ ಅಂತ, ರೆಗ್ಯುಲರ್ ಫಾರ್ಮ್ ಇನ್ ಆರ್ ಎಂ ಟು ಇದೆಲ್ಲ ಇದು ಮಿನಿಮೈಸ್ ದ ಫಾಲೋಯಿಂಗ್ ಡಿ ಎಫ್ ಎ ಬೈ ಟೇಬಲ್ ಫಿಲ್ಲಿಂಗ್ ಆಲ್ಗಾರಿದಮ್ ಅಂತ ಕೊಡ್ತಾರೆ. ಟೇಬಲ್ ಫಿಲ್ಲಿಂಗ್ ಆಲ್ಗಾರಿದಮ್ ಅಂದ್ರೆ ಡಯಾಗ್ರಾಮ್ ಕೊಟ್ಟಿರ್ತಾರೆ, ಈ ತರ ಡಯಾಗ್ರಾಮ್ ಕೊಟ್ಟಿರ್ತಾರೆ. ನಾವೇನ್ ಮಾಡ್ಬೇಕು ಅಂದ್ರೆ 1 ಸೆಕೆಂಡ್, ಟೇಬಲ್ ಫಿಲ್ಲಿಂಗ್ ಮಿನಿಮೈಸ್ ದ ಫಾಲೋಯಿಂಗ್ ಡಿ ಎಫ್ ಎ ಬೈ ಟೇಬಲ್ ಫಿಲ್ಲಿಂಗ್ ಆಲ್ಗಾರಿದಮ್ ಅಂತ ಕೊಟ್ಟಿರ್ತಾರೆ. ಈ ತರ ಡಯಾಗ್ರಾಮ್ ಕೊಟ್ಟಿರ್ತಾರೆ. ನಾವ್ ಏನ್ ಬರಿಬೇಕು, ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತ ಇರುತ್ತೆ ಆಲ್ಫಾಬೆಟ್. ಅದನ್ನ ನಾವು ಇಲ್ಲಿ ಹೆಂಗ್ ಬರ್ಕೋಬೇಕು ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಏನಿರುತ್ತಲ್ಲ ಅದು ಬಿಟ್ಟು ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಬರ್ಕೋಬೇಕು ನೋಡಿ. ಬಿ ಸಿ ಡಿ ಇ ಎಫ್ ಜಿ ಎಚ್, ಓಕೆನಾ, ಆ ಥರ ಬರ್ಕೋಬೇಕು. ನೆಕ್ಸ್ಟ್ ಎ ಬಿ ಸಿ ಡಿ ಇ ಎಫ್ ಜಿ ಅಷ್ಟೇ ಬರ್ಕೋಬೇಕು, ಹೆಚ್ ಬಿಡ್ಬೇಕು. ಫಸ್ಟ್ ಸ್ಟಾರ್ಟಿಂಗ್ ಎ ಬಿಡ್ಬೇಕು, ಆಮೇಲೆ ಹೆಚ್ ಬಿಡ್ಬೇಕು. ಎ ಬಿಟ್ಟಿದ್ದನ್ನ ಈ ಕಡೆ ಬರ್ಕೋಬೇಕು, ಹೆಚ್ ಬಿಟ್ಟಿದ್ದನ್ನ ಇಲ್ಲಿ ಕಡೆ ಬರ್ಬೇಕು. ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಬರ್ಕೋಬೇಕು. ಇದನ್ನ ಟೇಬಲ್ ಹೆಂಗ್ ಬರ್ಕೋಬೇಕು ಅಂದ್ರೆ, ಒಂದ್ ಸೆಕೆಂಡ್, ಇದನ್ನ ಬಾಕ್ಸ್ ಹೆಂಗ್ ಹಾಕ್ಬೇಕಂದ್ರೆ, ಫಸ್ಟ್ 1 ಸ್ಟೆಪ್ ಇಲ್ಲಿ ಬಿ ತಾ, ಇಲ್ಲಿಂದ 1 ಸ್ಟೆಪ್, ಇಲ್ಲಿಂದ 1 ಸ್ಟೆಪ್, ಇದನ್ನ ಹಾಕ್ಬೇಡ್ರಿ ನೀವು. ಇದನ್ನ ಯಾವ್ದನ್ನ ಇಷ್ಟನ್ನ ಏನು ಹಾಕ್ಬೇಡಿ, ಜಸ್ಟ್ ಇದಿಷ್ಟೇ ಹಾಕ್ರಿ. ಇವನ್ನ ಏನು ಹಾಕ್ಬೇಡಿ, ಈ ಬಾಕ್ಸ್ 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 ಹಾಕ್ಬೇಡಿ. ಓಕೆನಾ. ಜಸ್ಟ್ ಈ ತರ ಹಿಂಗೆ ಒಂದು ಸ್ಟೆಪ್ ಅಂತ ಹಾಕ್ಬೇಡಿ. ಇಲ್ಲೊಂದು ಬಾಕ್ಸ್ ಬರಬೇಕು, ಇಲ್ಲಿ ಲಾಸ್ಟಿಗೆ ಒಂದು ಬಾಕ್ಸ್ ಬರಬೇಕು. ಓಕೆನಾ. ಇದನ್ನ ಹೆಂಗ್ ಬರ್ಕೋಬೇಕು ಅಂದ್ರೆ, ಫಸ್ಟ್ ಡಬಲ್ ಸರ್ಕಲ್ ಎಲ್ಲಿದೆ ನೋಡಿ, ಅಂದ್ರೆ ಅಕ್ಸೆಪ್ಟಿಂಗ್ ಸ್ಟೇಟ್ ಅಥವಾ ಫೈನಲ್ ಸ್ಟೇಟ್. ಡಬಲ್ ಸರ್ಕಲ್ ಎಲ್ಲಿದೆ ಅಲ್ಲಿ ಸ್ಟಾರ್ ಹಾಕೊಳ್ಳಿ ಇಲ್ಲಿ. ಓಕೆನಾ. ಆಮೇಲೆ ಇಲ್ಲೂ ಡಬಲ್ ಸರ್ಕಲ್ ಇದೆ ನೋಡಿ, ಸಿಗೆ ನೋಡಿ, ಇಲ್ಲಿಂದ ಇಲ್ಲೂ ಸಿ ಇದೆ, ಇಲ್ಲಿ ಫಸ್ಟ್ ಇಂಟು ಹಾಕಂತ ಹೋಗ್ರಿ ಈ ಬಾಕ್ಸ್. ಓಕೆನಾ. ಈ ಬಾಕ್ಸು, ಓಕೆನಾ. ಈ ಬಾಕ್ಸ್ ಅಂದ್ರೆ ಇಲ್ಲಿ ಸಿ ಎಲ್ಲೆಲ್ಲಿ ಹೊಂಟೋಗುತ್ತೆ ಅಲ್ಲಿಗೆ, ಮತ್ತೆ ಇಲ್ಲಿ ಏನಾದ್ರು ಸಿ ಇದೆ ಅಲ್ಲ ಇಲ್ಲಿ, ಈ ಬಾಕ್ಸ್ ಫುಲ್ ಎಕ್ಸ್ 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 ಹಾಕಂತ ಹೋಗಿ. ಓಕೆನಾ. ಓಕೆನಾ. ಇವೆರಡು ಬಾಕ್ಸ್ ಅನ್ನ ಎಕ್ಸ್ ಎಕ್ಸ್ ಹಾಕೊಂಡು ಹೋಗ್ರಿ. ಅಂದ್ರೆ ಡಬಲ್ ಸರ್ಕಲ್ ಯಾವ್ದು ಇಲ್ಲಿ ಏನಾರು ಕೊಟ್ಟಿರ್ಲಿ, ಅಕಸ್ಮಾತ್ ಸಿ ಕೊಟ್ಟಿದ್ರೆ ಸಿಗೆ ಹಾಕ್ರಿ, ಅಕಸ್ಮಾತ್ ಡಿ ಕೊಟ್ಟಿದ್ರೆ ಡಿಗೆ ಹಾಕಿ. ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರೆ, ನೆಕ್ಸ್ಟ್ ಇಲ್ಲಿ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆನಾ. ಇಲ್ಲಿ ಸಿಗೆ ಡಬಲ್ ಸರ್ಕಲ್ ಹಾಕ್ತೀರಾ ಅಂದ್ರೆ, ಫೈನಲ್ ಸ್ಟೇಟ್ ಇಂದ ಇಲ್ಲಿ ಎಕ್ಸ್ 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 ಹಾಕ್ತಿರೋ, ಮತ್ತೆ ಈ ಬಾಕ್ಸ್ ಸಿ ಮೇಲೆ ಇರೋದು ಎಕ್ಸ್ ಎಕ್ಸ್, ಇಲ್ಲಿ ಸಿ ಇದ್ರು ಇರೋದೆಲ್ಲ ಎಕ್ಸ್ ಎಕ್ಸ್ ಹಾಕ್ತಿರೋ. ಇದಾದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಬರ್ಬೇಕು, ಇಲ್ಲಿ ಬಿ, ಈ ಬಾಕ್ಸ್ ಇಂದ ಬರ್ಬೇಕು. ಇದನ್ನ ಹಾಕಿದ್ಮೇಲೆ ಬಿ, ಬಿ ಮತ್ತೆ ಇಲ್ಲಿ ಏನಿದೆ ಎ, ಈ ಬಾಕ್ಸ್ ಎಲ್ಲಿಗೆ ಟಚ್ ಆಗ್ತಿದೆ, ಇಲ್ಲಿ ಬಿ ಮತ್ತೆ ಎಗೆ ಟಚ್ ಆಗ್ತಿದೆ. ಓಕೆನಾ.
ಬಿ ಮತ್ತೆ ಎಗೆ ಟಚ್ ಆಗ್ತಿದೆ. ಓಕೆ, ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ ನೋಡಿ. ಫಸ್ಟ್ ಬಿ, ಈ ಬಾಕ್ಸ್ ಇಲ್ಲಿಂದ ಇಲ್ಲಿ ಹೋದ್ರೆ ಎ, ಇಲ್ಲಿ ಬಿ. ಎ ಮತ್ತೆ ಬಿ ಡಿಸ್ಟೆನ್ಸ್ ಎಲ್ಲಿಗೆ? ಸಿ ಮಟ್ಟ, ಸಿಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಿ ಇಂದ ಸಿಗೆ ನೋಡಿ, ಏನ್ ಡಿಸ್ಟೆನ್ಸ್ ಕಲೆಕ್ಟ್ ಮಾಡಿದ್ರು ಡಬಲ್ ಸರ್ಕಲ್ ಇರುತ್ತಲ್ಲ ಅಲ್ಲಿ ಮಟ್ಟಕ್ಕೆ ಅಲ್ಲಿಗೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಬಿ ಇಂದ ಸಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 1. ಓಕೆನಾ? ಬಿ ಇಂದ ಸಿಗೆ 1 ಇದೆ. ಆಮೇಲೆ ಎ ಇಂದ ಸಿಗೆ ಎಷ್ಟಿದೆ ನೋಡಿ? ಎ ಇಂದ ಸಿಗೆ 0, 1. 0, 0, 1. ಈ ಆರ್ ದೇ ಆರ್ ಈಕ್ವಲ್? 1 ಮತ್ತೆ 0 ಎರಡು ಒಂದೇನಾ? ಅಲ್ಲ, ನಾಟ್ ಈಕ್ವಲ್. ಅದಕ್ಕೆ ನಾವು ಇಲ್ಲಿ ಎಕ್ಸ್ ಅಂತ ಹಾಕ್ತಿವಿ. ನೆಕ್ಸ್ಟ್ ಡಿ ಮತ್ತೆ ಎ ನೋಡ್ಬೇಕು. ಡಿ ಇಂದ ಎಗೆ ಫಸ್ಟ್ ನೋಡಿ. ಡಿ ಇಂದ ಸಿಗೆ ಅಂದ್ರೆ ಡಿ ಮತ್ತೆ ಇಲ್ಲಿ ಎ ಇದೆನಾ, ಎರಡು ಡಿಸ್ಟೆನ್ಸ್ ಈಕ್ವಲ್ ಇದೆನಾ ನೋಡ್ಬೇಕಂದ್ರೆ ಸಿಗೆ. ಡಿ ಎಲ್ಲಿದೆ ನೋಡಿ ಇಲ್ಲಿ. ಫಸ್ಟ್ ಡಿ ಇಂದ ಸಿಗೆ ಏನಿದೆ? 0 ಇದೆ. ಡಿ ಇಂದ ಸಿಗೆ 0 ಇದೆ. ಆಮೇಲೆ ಎ ಇಂದ ಸಿಗೆ 0, 1 ಇದೆ. ಎರಡು ಸೇಮ್ ಅಲ್ಲ, ಅದಕ್ಕೆ ಇಲ್ಲೊಂದು ಎಕ್ಸ್ ಹಾಕ್ತಿವಿ. ನೆಕ್ಸ್ಟ್ ಇ ಮತ್ತೆ ಎ. ಇ ಇಂದ ಸಿಗೆ ಎಷ್ಟೈತೆ ನೋಡಿ? ಇ ಇಂದ ಸಿಗೆ 1 ಮತ್ತೆ 0, 1, 0 ಇದೆ. ಆಮೇಲೆ ಎ ಇಂದ ಸಿಗೆ 0, 1, 1, 0, 0, 1 ಆ ಥರ ಬಂದರೆ ಎರಡು ಈಕ್ವಲ್ ಅಂತ ಅರ್ಥ. 0, 1 ಆದರೂ ಇರಲಿ ಅಥವಾ 1, 0 ಇವೆರಡು ಈಕ್ವಲ್. ಓಕೆನಾ? ಈಗ ಇಂದ ಸಿಗೆ 1, 0 ಇದೆ. ಆಮೇಲೆ ಎ ಇಂದ ಸಿಗೆ 0, 1 ಇದೆ. ಹಂಗಾಗಿ ಇವೆರಡು ಈಕ್ವಲ್. ಅವಾಗ ಇ ಅಂತ ಬರಿತೀವಿ, ಎಪ್ಸಲಾನ್ ಅಂತ. ಓಕೆನಾ? ನೆಕ್ಸ್ಟ್ ಎಫ್ ಮತ್ತೆ ಎ ಹಂಗೆ ಕ್ಯಾಲ್ಕುಲೇಟ್ ಚೆಕ್ ಮಾಡ್ಕೊಂತ ಹೋಗು. ಎಫ್ ಇಂದ ಎ ಅಲ್ಲ, ಎಫ್ ಮತ್ತೆ ಎ ಕ್ಯಾಲ್ಕುಲೇಟ್ ಮಾಡೋಕೆ. ಎಫ್ ಇಂದ ಸಿಗೆ 0, ಎ ಇಂದ ಸಿಗೆ 0, 1 ಇವೆರಡು 0, 1 ಮತ್ತೆ 1 ಈಕ್ವಲ್. 0 ಈಕ್ವಲ್ ಅಲ್ಲ, ಅದಕ್ಕೆ ಎಕ್ಸ್ ಹಾಕ್ತೀವಿ. ನೆಕ್ಸ್ಟ್ ಹೆಚ್ಚು ಮತ್ತೆ ಎ. ಹೆಚ್ಚು ಮತ್ತೆ ಎ ಎಲ್ಲಿದೆ? ಇಲ್ಲಿ ಹೆಚ್ಚಿಂದ ಸಿಗೆ 1 ಇದೆ, ಮತ್ತು ಎ ಇಂದ ಸಿಗೆ 0, 1 ಇದೆ. ಎರಡು ಈಕ್ವಲ್ ಅಲ್ಲ, ಅದಕ್ಕೆ ಎಕ್ಸ್ ಅಂತ ಹಾಕ್ತೀವಿ. ಇದು ಎಕ್ಸ್ ಇದು. ನೆಕ್ಸ್ಟ್ ಈ ಬಾಕ್ಸ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಇದು ಬಾಕ್ಸ್ ಸಿಗೆ ಎಕ್ಸ್ ಹಾಕಿದ್ದೀವಿ, ಮುಗೀತು. ನೆಕ್ಸ್ಟ್ ಡಿ ಇಂದ ಇಲ್ಲಿ ಡಿ ಮತ್ತೆ ಬಿ ನ ಅಂದ್ರೆ ಎರಡರ ಬಗ್ಗೆ ಕಂಪೇರ್ ಮಾಡೋದು. ಡಿ ಮತ್ತೆ ಇ ಎಲ್ಲಿಂದ ಸಿ ಮಟ್ಟ ಎಷ್ಟು ಡಿಫ್ರೆನ್ಸ್ ಐತಿ ಅಂತ. ಡಿ ಇಂದ ಈಗ ಎಷ್ಟಿದೆ ನೋಡಿ? ಡಿ ಇಂದ ಸಿಗೆ 0 ಐತಿ, ಡಿ ಇಂದ ಸಿಗೆ 0 ಐತಿ. ಮತ್ತೆ ಬಿ ಇಂದ ಸಿಗೆ 1 ಐತಿ. 0 ಮತ್ತೆ 1 ಒಂದೇನಾ? ಅಲ್ಲ, ಅದಕ್ಕೆ ಇಂಟು ಹಾಕ್ತಿವಿ. ಹಂಗೆ ಅಷ್ಟು ಯಾವ್ದಾದ್ರು ಬರಲ್ಲ ಇಂಟು ಹಾಕಂತ ಹೋಗ್ಬೇಕು. ಯಾವ್ದಾದ್ರು ಬರ್ತೈತೆ ಅದನ್ನ ಇ ಅಂತ ಹಾಕೊಂಡು ಹೋಗ್ಬೇಕು. ನೋಡ್ರಿ ಇಲ್ಲಿ ಹೆಚ್ಚು ಮತ್ತೆ ಬಿ ಎರಡು ನೋಡು. ಹೆಚ್ಚಿಂದ ಸಿಗೆ 1 ಐತಿ, ಬಿ ಇಂದ ಸಿಗೆ 1 ಐತಿ. 1 = 1 ಈಕ್ವಲ್ ಆಗೈತೆ, ಅದಕ್ಕೆ ಇ ಅಂತ ಬರಿತೀವಿ. ಆಮೇಲೆ ಈ ಬಾಕ್ಸ್ ಫುಲ್ ಎಕ್ಸ್ ಅಂತ ಹಾಕಿರ್ತೀವಿ, ಯಾಕಂದ್ರೆ ಇಲ್ಲಿ ಡಬಲ್ ಸರ್ಕಲ್ ಇರೋದಕ್ಕೆಲ್ಲ ಎಕ್ಸ್ ಅಂತ ಹಾಕಿರ್ತೀವಿ. ಓಕೆನಾ? ನೆಕ್ಸ್ಟ್ ಇ ಮತ್ತೆ ಡಿಗೆ ನೋಡ್ತೀವಿ. ಇ ಮತ್ತೆ ಡಿ ಕಂಪೇರ್ ಮಾಡ್ತೀವಿ. ಇ ಇಂದ ಸಿಗೆ 1 ಮತ್ತೆ 0 ಐತಿ. ಸಿಗೆ ಹೋಗ್ಬೇಕಂದ್ರೆ 1 ಮತ್ತೆ 0. ಡಿಗೆ 0 ಐತಿ. 1 ಮತ್ತೆ 0 1, 0 ಮತ್ತೆ 0 ಎರಡು ಈಕ್ವಲ್ ಅಲ್ಲ, ಅದಕ್ಕೆ ಎಕ್ಸ್ ಅಂತ ಹಾಕ್ತೀವಿ. ಮತ್ತೆ ಎಫ್ ಮತ್ತೆ ಡಿನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಎಫ್ ಇಂದ ಸಿಗೆ 0, ಡಿ ಇಂದ ಸಿಗೆ 0 ಐತಿ, ಅದಕ್ಕೆ ಇ ಅಂತ ಹಾಕ್ತೀವಿ. ಹಂಗೆ ಸೇಮ್ ಮಾಡ್ಕೊಂತ ಇಲ್ಲಿ ಮಟ್ಟ ಮಾಡ್ಕೊಂತ ಹೋಗ್ಬೇಕು. ಈ ಬಾಕ್ಸ್ ಆದ್ಮೇಲೆ ಈ ಬಾಕ್ಸ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಇ ಬಂದಿರುತ್ತಲ್ಲ, ಅದನ್ನ ಈ ತರ ಬರ್ಕೋಬೇಕು. ಹೆಂಗ್ ಬರ್ಕೋಬೇಕು ಅಂದ್ರೆ ನೋಡ್ರಿ, ಆಲ್ಫಾಬೆಟ್ ಪ್ರಕಾರ ಬರ್ಕೊಂತ ಹೋಗ್ಬೇಕು. ಇಲ್ಲಿ ಇ ಬಂದಿದೆನಾ? ಇ ಮತ್ತೆ ಎ ಒಳಗೆ ಯಾವ್ದು ಇ ಎಲ್ಲಿ ಜಾಯ್ನ್ ಆಗ್ತೈತೆ? ಇ ಇಲ್ಲಿಗೆ ಹೋಗ್ತೈತಾ? ಇದು ಎ ಮತ್ತೆ ಇ ಅಂತ ಬರ್ಕೋಬೇಕು. ಎ ಕಮ ಇ ಇಲ್ಲಿ ಕಮ ಹಾಕಿ, ಮತ್ತಿದು ಬಿ ಆಮೇಲೆ ಹೆಚ್ ಅಂತ ಬರಬೇಕು. ಬಿ ಹೆಚ್ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಆಲ್ಫಾಬೆಟ್ ಎ ಆದ್ಮೇಲೆ ಇ ಬರುತ್ತಲ್ಲ, ಅದಂಗೆ ಎ ಇ ಆ ಥರ ಬರುತ್ತೆ. ಬಿ ಆದ್ಮೇಲೆ ಹೆಚ್ ಬರುತ್ತೆ, ಬಿ ಹೆಚ್. ಓಕೆನಾ? ಮತ್ತೆ ಇಲ್ಲಿ ಇದೆನಾ? ಡಿ ಕಮ ಎಫ್. ಆಮೇಲೆ ಲಾಸ್ಟಿಗೆ ಏನೇನು ಉಳಿದೈತಿ?
ಎ ಬಿ ಸಿ ಡಿ ಒಳಗೆ ಎ ಬಿ ಸಿ ಬರ್ದಿಲ್ಲ, ಅದಕ್ಕೆ ಇಲ್ಲಿ ಸಿ ಸ್ಟಾರ್. ಸ್ಟಾರ್ ಅಂತ ಯಾಕೆ ಅಂದಿದ್ದೆ ಅಂದ್ರೆ ಫೈನಲ್ ಸ್ಟೇಟ್ ಅಲ್ಲ, ಡಬಲ್ ಸರ್ಕಲ್ ಇರುತ್ತಲ್ಲ, ಅದಕ್ಕೆ ಸಿ ಸ್ಟಾರ್ ಅಂತ ಹಾಕ್ಬೇಕು. ಸಿ ಆಯ್ತು, ಎ ಬಿ ಸಿ, ಇಲ್ಲಿ ಡಿ ಆಯ್ತು, ಇ ಐತಿ, ಎಫ್ ಐತಿ, ಆಮೇಲೆ ಲಾಸ್ಟಿಗೆ ಏನು ಉಳಿದೈತಿ, ಜಿ, ಅದಕ್ಕೆ ಲಾಸ್ಟಿಗೆ ಜಿ ಅಂತ ಬರಿತೀವಿ. ಅದಾದ್ಮೇಲೆ ಇವನ್ನೆಲ್ಲ ಈ ಥರ ಬರ್ಕೋಬೇಕು, ಎ ಬಿ ಡಿ ಸಿ ಸ್ಟಾರ್ ಜಿ, ಆಮೇಲೆ 0 1 ಅಂತ ಬರ್ಕೋಬೇಕಂದ್ರೆ 0 ಕೊಟ್ರೆ ಎಲ್ಲಿಗೆ ಹೋಗ್ತೈತಿ, 1 ಕೊಟ್ರೆ ಎಲ್ಲಿಗೆ ಹೋಗುತ್ತೆ ಅಂತ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಎ 0 ಕೊಟ್ರೆ ಎಲ್ಲಿಗೆ ಹೋಗ್ತೈತಿ, ಇಲ್ಲಿ ಡಯಾಗ್ರಾಮ್ ಥ್ರೂ ನೋಡ್ಕೋಬೇಕು. ನೋಡ್ರಿ, ಎ 0 ಕೊಟ್ರೆ ಎಲ್ಲಿಗೆ ಹೋಗ್ತೈತಿ, ಬಿಗೆ ಹೋಗ್ತೈತಿ. ಆದ್ರೆ ಇಲ್ಲಿ ಎ 0 ಕೊಟ್ರೆ ಬಿಗೆ ಹೋಗ್ತೈತಿ, ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎ 0 ಕೊಟ್ರೆ ಬಿ ಅಷ್ಟೇ ಬರೆಯಂಗಿಲ್ಲ, ಇಲ್ಲಿ ಬಿ ಎಚ್ ಅಂತ ಬರೀಬೇಕು, ಬಿ ಜೊತೆಗೆ ಏನೈತೆ ಅದನ್ನು ಬರಿಬೇಕು. ಓಕೆನಾ? ಎ 1 ಕೊಟ್ರೆ ಡಿಗೆ ಹೋಗ್ತೈತಿ, ಎ 1 ಕೊಟ್ರೆ ಎಫ್ ಗೆ ಹೋಗ್ತೈತೆ, ಇಲ್ಲಿ ನೋಡ್ಬೇಕು, ಒಂದ್ ನಿಮಿಷ. ಎ 1 ಕೊಟ್ರೆ ಎಲ್ಲಿಗೆ ಹೋಗ್ತೈತಿ ನೋಡ್ರಿ, ಎ 1 ಕೊಟ್ರೆ ಎಫ್ ಗೆ ಹೋಗ್ತೈತಿ. ಓಕೆನಾ? ನೋಡ್ರಿ, ಎ 1 ಕೊಟ್ರೆ ಎಫ್ ಗೆ ಹೋಗ್ತೈತಿ, ಆದ್ರೆ ಇಲ್ಲಿ ಎಫ್ ಒಂದೇ ಇಲ್ಲ, ಅದಕ್ಕೆ ಡಿ, ಎಫ್ ಜೊತೆಗೆ ಏನೈತಿ ಡಿ, ಹಂಗಾಗಿ ಡಿ ಎಫ್ ಅಂತ ಬರಿತೀವಿ. ಹಂಗೆ ಸೇಮ್ ಬಿ 0 ಕೊಟ್ರೆ ಜಿಗೆ ಹೋಗ್ತೈತಿ, ಅಥವಾ ಹೆಚ್ಚು 0 ಕೊಟ್ರೆ ಬಿ 0 ಕೊಟ್ರೆ ಜಿಗೆ ಹೋಗ್ತೈತಿ, ಆ ಥರನೇ ಬರ್ಕಂತ ಹೋಗ್ಬೇಕು. ಓಕೆನಾ? ಸೇಮ್ ಡಬಲ್ ಇದ್ರೆ ಡಬಲ್ ಬರಿಬೇಕು, ಸಿಂಗಲ್ ಇದ್ರೆ ಸಿಂಗಲ್ ಬರಿಬೇಕು. ಓಕೆನಾ? ಇದು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಂತ. ಸೇಮ್ ಅದೇ ಥರನೇ ಇನ್ನೊಂದು ಎಕ್ಸಾಂಪಲ್ ಈ ತರ ಆಮೇಲೆ ಇದನ್ನು ಬರೀತಿರಲ್ಲ, ಈ ತರ ಬರೀತಿರಲ್ಲ, ಇದನ್ನ ಅಷ್ಟನ್ನು ಸಿಂಗಲ್ ಸರ್ಕಲ್ ಹಾಕ್ಬೇಕು. ಆಮೇಲೆ 0 ಕೊಟ್ರೆ ಎಲ್ಲಿಗೆ ಹೋಗುತ್ತೆ ಅಂತ ಈ ತರ ಡಯಾಗ್ರಾಮ್ ಹಾಕ್ಬೇಕು. 0 ಕೊಟ್ರೆ ಹಿಂಗೆ, 1 ಕೊಟ್ರೆ ಎಲ್ಲಿಗೆ ಹೋಗುತ್ತೆ ಅಂತ ಈ ತರ ಡಯಾಗ್ರಾಮ್ ಹಾಕ್ಬೇಕು. ಇಲ್ಲಿದೆ ನೋಡಿ ಡಯಾಗ್ರಾಮ್, ಎ ಇ ಬಿ ಎಚ್ ಡಿ ಇ ಡಿ ಎಫ್, ಸಿ ಸ್ಟಾರ್ ಜಿ ಅಂದ್ರೆ ಸಿಗೆ ಡಬಲ್ ಸರ್ಕಲ್ ಹಾಕ್ಬೇಕು. ಆಮೇಲೆ ನೋಡ್ರಿ, ಎ ಇ 0 ಕೊಟ್ರೆ ಎಲ್ಲಿಗೆ ಹೋಗ್ತೈತಿ, ಬಿ ಎಚ್ ಹೋಗ್ತೈತಿ. ಎ ಇ 1 ಕೊಟ್ರೆ ಡಿ ಎಫ್ ಹೋಗ್ತೈತಿ, ಎ ಇ ಡಿ ಎಫ್ 1, ಆ ಥರ ಡಯಾಗ್ರಾಮ್ ಹಾಕ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಒಂದು ನಿಮಿಷ ಹೇಳ್ತೀನಿ. ಅವ್ರು ಅಕಸ್ಮಾತ್ ಡಯಾಗ್ರಾಮ್ ಕೊಟ್ಟಿಲ್ಲ ಅಂದ್ರೆ ಈ ತರ ಟೇಬಲ್ ಅಲ್ಲಿ ಕೊಟ್ಟಿರ್ತಾರೆ, ಟೇಬಲ್ ಕೊಟ್ಟರೆ ಈ ತರ ಡಯಾಗ್ರಾಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ನೋಡ್ರಿ ಹೆಂಗೆ ಅಂದ್ರೆ, ಡಿಗೆ ಡಬಲ್ ಸರ್ಕಲ್ ಹಾಕ್ಬೇಕು, ಎಗೆ ಕ್ಯಾಪಿಟಲ್ ಎಗೆ ಎ ಕೊಟ್ರೆ ಬಿಗೆ ಹೋಗ್ತಿದೆ, ಕ್ಯಾಪಿಟಲ್ ಎಗೆ ಎ ಕೊಟ್ರೆ ಬಿಗೆ ಹೋಗ್ತೈತೆ, ಆ ಥರ ಬರ್ಕೋಬೇಕು. ಕ್ಯಾಪಿಟಲ್ ಎಗೆ ಸ್ಮಾಲ್ ಬಿ ಕೊಟ್ರೆ ಎಗೆ ಹೋಗ್ತೈತಿ, ಕ್ಯಾಪಿಟಲ್ ಎಗೆ ಸ್ಮಾಲ್ ಬಿ ಕೊಟ್ರೆ ಮತ್ತು ಎಗೆ ಹೋಗ್ತೈತೆ, ಸೆಲ್ಫ್ ಲೂಪ್ ಹಾಕಬೇಕು. ಅದೇ ಥರನೇ ಎಲ್ಲದನ್ನು ಬರಿಬೇಕು, ಈ ಥರ ಡಯಾಗ್ರಾಮ್ ಆಗುತ್ತೆ. ಈ ಡಯಾಗ್ರಾಮ್ ಆದ್ಮೇಲೆ ಈ ತರ ಡಯಾಗ್ರಾಮ್ ಆದ್ಮೇಲೆ ಸೇಮ್ ಅದೇ ಹೇಳಿದ್ನಲ್ಲ, ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರಲ್ಲ, ಎ ಬಿ ಸಿ ಡಿ ಎಫ್ ಜಿ ಎಚ್ ಬರ್ಬೇಕು ಅಂದ್ರೆ ಎ ತೆಗಿಬೇಕು, ಇಲ್ಲಿ ಹೆಚ್ ತೆಗಿಬೇಕು ಲಾಸ್ಟಿಗೆ. ಆಮೇಲೆ ಸೇಮ್, ಆಮೇಲೆ ಡಿಗೆ ನೋಡಿ, ಇಲ್ಲಿ ಡಿಗೆ ಫುಲ್ ಡಿ ಅಕ್ಸೆಪ್ಟಿಂಗ್ ಸ್ಟೇಟ್ ಆಯ್ತಾ, ಅದಕ್ಕೆ ಇದಿಷ್ಟು ಝೀರೋ ಬರ್ಕೋಬೇಕು, ಅಂದ್ರೆ ಎಕ್ಸ್ ಬರ್ಕೋಬೇಕು. ಡಿ ಯಾವ್ದೋ ಎಲ್ಲೆಲ್ಲಿ ಐತಿ ಇದಿಷ್ಟು ಎಕ್ಸ್ ಹಾಕಂತ ಬರಿಬೇಕು. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್, ಬಿ ಮತ್ತೆ ಎನ ಕಂಪೇರ್ ಮಾಡ್ಬೇಕು, ಬಿ ಮತ್ತೆ ಎ ಸೇಮ್ ಐತ ಡಿಸ್ಟೆನ್ಸ್, ಮತ್ತು ಸಿ ಮತ್ತೆ ಎ, ಇ ಮತ್ತೆ ಎ, ಜಿ ಮತ್ತೆ ಎ ಎರಡು ಸೇಮ್ ಐತೆ, ಅದಕ್ಕೆ ಇ ಅಂತ ಹಾಕೊಂಡ್ರೆ ಆ ಥರ ಬರ್ಕೋಬೇಕು. ಲಾಸ್ಟಿಗೆ ಬರ್ಕೊಂಡಾದ್ಮೇಲೆ ಸೇಮ್ ಇದರಲ್ಲಿ ಅದೇ ಹಳೇದ್ರಲ್ಲಿ ಹೆಂಗ್ ಮಾಡಿದ್ವಲ್ಲ ಹಂಗೇನೆ ಇಲ್ಲಿ ಬರಿಬೇಕು, ಎ ಮತ್ತೆ ಜಿ, ಬಿ ಮತ್ತೆ ಎಫ್, ಮತ್ತೆ ಸಿ ಮತ್ತೆ ಇ, ಆಮೇಲೆ ಲಾಸ್ಟ್ ಏನು ಉಳಿದ ಸಿ ಮತ್ತೆ ಇ ಬರ್ದಾದ್ಮೇಲೆ ಎ ಬಿ ಬರ್ದೀವಿ, ಸಿ ಬರ್ದೀವಿ, ಇ ಬರ್ದೀವಿ, ಎಫ್ ಬರ್ದೀವಿ, ಎ ಬಿ ಸಿ ಬರ್ದೀವಿ, ಆಮೇಲೆ ಡಿ ಬರ್ದಿಲ್ಲ ಅದಕ್ಕೆ ಡಿ ಸ್ಟಾರ್ ಡಿ ಹಾಕ್ಬೇಕು, ಆಮೇಲೆ ಇ ಬರ್ದೀವಿ, ಎಫ್ ಬರ್ದೀವಿ, ಜಿ ಆಮೇಲೆ ಹೆಚ್ ಲಾಸ್ಟಿಗೆ ಬರೆದ್ರೆ ಆಯ್ತು. ಆಮೇಲೆ ಈ ಥರ ಬರ್ದಾದ್ಮೇಲೆ
ಇದನ್ನು ಸಿಂಗಲ್ಲೇ ಈ ಥರ ಟೇಬಲ್ ಬರ್ಕೋಬೇಕು. ಎ ಬಿ ಸಿ ಇದನ್ನ ಬರ್ಕೋಬೇಕು. ಆಮೇಲೆ ಎ ಮತ್ತು ಬಿ, ಎ ಎ ಮತ್ತು ಜಿ ಎ ಮತ್ತು ಜಿ ಎ ಕೊಟ್ರೆ ಎಲ್ಲಿಗೆ ಹೋಗ್ತೈತಿ, ಎ ಮತ್ತು ಜಿ ಬಿ ಕೊಟ್ರೆ ಎಲ್ಲಿಗೆ ಹೋಗ್ತೈತಿ, ಅವೆಲ್ಲ ಬರಿಬೇಕು ಡಯಾಗ್ರಾಮ್ ನೋಡ್ಕೊಂತ. ಓದ್ಸತ್ತೆ ಹಳೇದು ಹೆಂಗಿತ್ತಲ್ಲ ಸೇಮ್ ಅದೇ ಥರನೇ. ನೆಕ್ಸ್ಟ್ ಇದರಲ್ಲಿ ಸಿ ಎಫ್ ಜಿ ಇದು ಸಿ ಎಫ್ ಜಿ ಅಂತ ಕೊಟ್ಟು ಇದನ್ನು ಕನ್ವರ್ಟ್ ಮಾಡೋಕ್ಕೆ ಎಪ್ಸಲಾನ್ ಎನ್ ಎಫ್ ಎ ಅಂತ ಕೊಡ್ತಾರೆ ಕ್ವಶನ್. ಕನ್ವರ್ಟ್ ಇಂಟು ಎಪ್ಸಲಾನ್ ಎನ್ ಎಫ್ ಎ ಅಂತ ಕೊಡ್ತಾರೆ. ಈ ಥರ ಕ್ವಶನ್ ಕೊಡ್ತಾರೆ. 0+1 ಹೋಲ್ ಸ್ಟಾರ್, 0+0 ಪ್ಲಸ್ ಡಬಲ್ 1 0+1 ಸ್ಟಾರ್ ಅಂತ ಕೊಟ್ಟಿರ್ತಾರೆ. ಆರ್ ಒಳಗೆ ಕೊಟ್ಟಿರ್ತಾರೆ. ಸಿ ಎನ್ ಎಫ್ ಕನ್ವರ್ಟ್ ಮಾಡೋಕೆ ಕೊಡ್ತಾರೆ. ಇದರಲ್ಲಿ ಯೂನಿಯನ್ ಅಂದ್ರೆ ನೋಡ್ರಿ ಈ ಥರ ಬರಿಬೇಕು. ಯೂನಿಯನ್ ಅಂದ್ರೆ ಈ ಥರ ಡಯಾಗ್ರಾಮ್ ಬರಿಬೇಕು. ಅಂದ್ರೆ ಇಲ್ಲೊಂದು ಕೊಡ್ತಾರೆ ವ್ಯಾಲ್ಯೂ. ಈಗ ನೋಡಿ 0+1 ಅಂತ ಇದೆ. ಯೂನಿಯನ್ ಇವೆರಡನ್ನು ಕೂಡಿಸ್ಬೇಕಂದ್ರೆ ಈ ಥರ ಬರಿಬೇಕು. ಇಲ್ಲಿ 0 ಬರಿಬೇಕು, ಇಲ್ಲಿ 1 ಬರಿಬೇಕು. ಎಪ್ಸಲಾನ್ 0 ಎಪ್ಸಲಾನ್ ಆ ಕಡೆ ಈ ಕಡೆ ಎಪ್ಸಲಾನ್ ಇರ್ಬೇಕು. ಇಲ್ಲಿ 0 ಇತ್ತಂದ್ರೆ ಇಲ್ಲಿ ಎಪ್ಸಲಾನ್, ಇಲ್ಲಿ ಎಪ್ಸಲಾನ್ ಇರ್ಬೇಕು. ಇಲ್ಲಿ 1 ಇದ್ರೆ ಇಲ್ಲಿ ಎಪ್ಸಲಾನ್, ಇಲ್ಲೊಂದು ಎಪ್ಸಲಾನ್ ಇರ್ಬೇಕು. ಆಮೇಲೆ ಸ್ಟಾರ್ಟಿಂಗ್ ಎಪ್ಸಲಾನ್ ನೋಡ್ಬೇಕು, ಇಲ್ಲಿ ಎಂಡಿಂಗ್ ಎಪ್ಸಲಾನ್ ನೋಡ್ಬೇಕು. ಇದಕ್ಕೆ ಯೂನಿಯನ್ ಅಂತಾರೆ. ಕನ್ಕಾಟಿನೇಷನ್ ಅಂದ್ರೆ ಇಲ್ಲಿ 0 ಇರ್ತೈತಿ, ಇಲ್ಲಿ 1 ಇರ್ತೈತಿ. ಇವೆರಡು ಮಧ್ಯಕ್ಕೆ ಮಾಡಿ ಜಾಯಿಂಟ್ ಮಾಡ್ಬೇಕು. ಅದಕ್ಕೆ ಕನ್ಕಾಟಿನೇಷನ್, ಎರಡನ್ನು ಕೂಡ್ಸಂಗೆ. ಇದು ಕ್ಲೋಸರ್ ಅಂದ್ರೆ ಫಸ್ಟ್ ಇರುತ್ತಲ್ಲ, ಅದು ಲಾಸ್ಟಿಗೆ ಆರೋ ಮಾರ್ಕ್ ಆಗ್ಬೇಕು. ಲಾಸ್ಟಿಂದ ಸೆಕೆಂಡ್ ಇರುತ್ತಲ್ಲ, ಅದು ವಾಪಸ್ ಇಲ್ಲಿ ಫಸ್ಟಿಂದ ಸೆಕೆಂಡಿಗೆ ಹಿಂಗೆ ಹಾಕ್ಬೇಕು. ಅದಕ್ಕೆ ಕ್ಲೋಸರ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದರಲ್ಲಿ ಫಸ್ಟ್ ನೋಡ್ರಿ 0+1 ಅಂತ ಇದೆ. 0+1 ಏನು ಬರ್ಕೊಂತೀರ ಅಂದ್ರೆ 0 1 ಇಲ್ಲಿ ಎಪ್ಸಲಾನು, ಇಲ್ಲೊಂದು ಎಪ್ಸಲಾನು, ಇಲ್ಲೊಂದು ಎಪ್ಸಲಾನು, ಇಲ್ಲೊಂದು ಎಪ್ಸಲಾನ್. ಫಸ್ಟ್ ಸ್ಟಾರ್ಟಿಂಗ್ ಇಂದ ಇಲ್ಲೊಂದು ಎಪ್ಸಲಾನ್, ಫಸ್ಟ್ ಸ್ಟಾರ್ಟಿಂಗು ಎಂಡಿಂಗ್ ಒಂದು ಎಪ್ಸಲಾನು, ಮತ್ತು ಇಲ್ಲಿಂದ ಎರಡು ಸ್ಪ್ಲಿಟ್ ಆಗ್ಬೇಕಾರೆ ಎರಡು ಎಪ್ಸಲಾನು, ಇಲ್ಲಿ 0 ಇಲ್ಲಿ 1, ಇಲ್ಲಿ ಎಪ್ಸಲಾನು, ಇಲ್ಲಿ ಎಪ್ಸಲಾನ್ ಬರಿತೀವಿ. ಇದು ಸ್ಟಾರ್ಟಿಂಗ್ ಫಸ್ಟ್. ಇದಿದೆ ಅಲ್ಲ, ಇದನ್ನ ಅಷ್ಟೇ ನಾನು ಹೇಳಿರೋದು. ಈಗ ಸ್ಟಾರ್ ಅಂದ್ರೆ ಇದು ಸ್ಟಾರ್ ಅಂತಂದ್ರೆ ಕ್ಲೋಸರ್ ಅಂತ ಹೇಳಿದ್ನಲ್ಲ. ಕ್ಲೋಸರ್ ಅಂದ್ರೆ ಏನು? ಸ್ಟಾರ್ಟಿಂಗ್ ಇಂದ ಇಲ್ಲಿ ಎಂಡಿಂಗ್ ಇರುತ್ತಲ್ಲ, ಇಲ್ಲಿಗೆ ಒಂದು ಹಾಕ್ಬೇಕು. ಆಮೇಲೆ ಲಾಸ್ಟ್ ಸೆಕೆಂಡ್ ಇಂದ ಇಲ್ಲಿ ಫಸ್ಟ್ ಸೆಕೆಂಡ್ ಇರುತ್ತಲ್ಲ, ಅಲ್ಲಿಗೆ ಒಂದು ಹಿಂಗೆ ಯಾರೋ ಮಾಡ್ಕೋಬೇಕು. ಅದು ಕ್ಲೋಸರ್. ಇದು ಸ್ಟಾರ್. ಇದು ಎರಡಾಯ್ತು. 0+1 ಅಂದ್ರೆ ಈ ಡಯಾಗ್ರಾಮ್ ಇದಿಷ್ಟು ಬರಿಬೇಕು. ಆಮೇಲೆ ಸ್ಟಾರ್ ಅಂತ ಕೊಟ್ರೆ ಇಲ್ಲಿಂದ ಲಾಸ್ಟ್ ಸೆಕೆಂಡ್ ಇಂದ ಇಲ್ಲಿಗೆ. ಓಕೆನಾ? ನೆಕ್ಸ್ಟ್ 0+0 ಪ್ಲಸ್ 1 ಅಂತ ಐತಿ. 0 ಹೆಂಗ್ ಬರಿತೀವಿ ಅಂದ್ರೆ ಇದೇ ಥರನೇ ಸೇಮ್. ಆದ್ರೆ ಇವೆರಡು ಮಧ್ಯಕ್ಕೆ ಒಂದು ಎಪ್ಸಲಾನ್ ಇರಲೇಬೇಕು. ನೋಡ್ರಿ, ಈಗ ಇಲ್ಲಿ ಎಪ್ಸಲಾನ್ ಐತಿ, 0 ಎಪ್ಸಲಾನ್ 0, 2 0 ಬಂತಾ? 0 ಇಲ್ಲಿ ಸಿಂಗಲ್ 0 ಇದ್ರೆ ಬರೀ ಎಪ್ಸಲಾನ್ 0 ಎಪ್ಸಲಾನ್ ಅಂತ ಬರಿತೀವಿ. 2 0 ಇದ್ರೆ ಎಪ್ಸಲಾನ್ 0 ಅಂತ ಬರೀತೀವಿ. ಮತ್ತೆ ಎಪ್ಸಲಾನ್ ಎಲ್ಲದಕ್ಕೂ ಎಪ್ಸಲಾನ್ ಬರೀಲೇಬೇಕು. ಓಕೆನಾ? ಇಲ್ಲಿ ಸ್ಪ್ಲಿಟ್ ಆಗೈತಿ, ಸೇಮ್ ಇದೇ ಥರ 2 ಸ್ಪ್ಲಿಟ್ ಆಗೈತಿ. 1 ಅಂತ ಐತಾ? ಪ್ಲಸ್ ಅಂತ ಇದ್ರೆ ಇದೆ, ಈ ಥರ ಪ್ಲಸ್ ಇದ್ರೆ ಡಯಾಗ್ರಾಮ್ ಈ ಥರ. 1ಗೆ ಎಪ್ಸಲಾನ್ 1 ಎಪ್ಸಲಾನ್ 1 ಮತ್ತೆ ಎಪ್ಸಲಾನ್ ಅಂತ ಬರ್ದು, ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಇವೆರಡನ್ನ ಕೂಡ್ಸೋಕ್ಕೆ ಇಲ್ಲೊಂದು ಎಪ್ಸಲಾನ್ ಯೂಸ್ ಮಾಡ್ತೀವಿ, ಮತ್ತೆ ಇಲ್ಲಿಂದ ಕೂಡ್ಸೋಕೆ ಇಲ್ಲೊಂದು ಎಪ್ಸಲಾನ್ ಯೂಸ್ ಮಾಡ್ತೀವಿ. ಇದು ಆಯ್ತು ನಮಗೆ. ನೆಕ್ಸ್ಟ್ 0 1, ಇದು 0 1 ಸ್ಟಾರ್, ಇದೆಲ್ಲ ಇದೇ ಸೇಮ್ ಡಯಾಗ್ರಾಮ್ ಇಲ್ಲಿ ಬರಿತೀವಿ. ಓಕೆನಾ? ಇದನ್ನ ಸೇಮ್ ಡಯಾಗ್ರಾಮ್ ಬರಿತೀವ. ಇಲ್ಲಿಂದ ಇಲ್ಲಿ ಕೂಡ್ಸಕ್ಕೆ ಇಲ್ಲೊಂದು ಎಪ್ಸಲಾನ್ ಯೂಸ್ ಮಾಡ್ತೀವಿ, ಮತ್ತೆ ಇಲ್ಲಿ ಲಾಸ್ಟಿಗೆ ಎಪ್ಸಲಾನ್ ಅಂತ ಯೂಸ್ ಮಾಡ್ತೀವಿ. ಕ್ಲೋಸರ್ ಅಂದ್ರೆ ಇಲ್ಲಿ ಸ್ಟಾರ್ ಅಂತ ಇರುತ್ತಲ್ಲ, ಸ್ಟಾರ್ ಕ್ಲೋಸರ್ ಅಂದ್ರೆ ಇಲ್ಲಿಂದ ಫಸ್ಟಿಂದ ಇಲ್ಲಿ ಲಾಸ್ಟಿಗೆ ಒಂದು, ಲಾಸ್ಟ್ ಸೆಕೆಂಡಿಂದ ಇಲ್ಲಿ ಫಸ್ಟ್ ಸೆಕೆಂಡಿಗೆ ಅಂತ ಹಾಕಿದ್ರೆ ಮುಗಿದು. ಇಲ್ಲಿ ನಂಬರ್ ಫಸ್ಟಿಂದ 1 2 3 4 5 6 7 8 9 10 11 12 13 ಅಂತ ಹಿಂಗೆ ಇಟ್ಕೊಂತ ಹೋಗ್ಬೇಕು. ಲಾಸ್ಟಿಗೆ ಇಲ್ಲಿ ಲಾಸ್ಟಿಗೆ ಬರೋದಕ್ಕೆ ಡಬಲ್ ಸರ್ಕಲ್ ಹಾಕಿದ್ರೆ ಮುಗೀತು. ಇದು ಕನ್ವರ್ಷನ್. ಓಕೆನಾ? ನೆಕ್ಸ್ಟ್ ಅದೇ ಥರದ್ದೇ ಸಿಂಪಲ್ ಇದೆ. 0+1 ಅಂತ ಅದೇ ಎಪ್ಸಲಾನು 0 ಎಪ್ಸಲಾನು 1 ಅಂದ್ರೆ 1. ಪ್ಲಸ್ ಅಂತ ಬಂದ್ರೆ ಈ ಥರ ಡಯಾಗ್ರಾಮ್ ಹಾಕಿ ಎಪ್ಸಲಾನ್ ಅಂತ ಬರೀರಿ. ಲಾಸ್ಟಿಗೆ ಇಲ್ಲಿ 0 1 ಅಂತ ಇದೆ. 0 1 ಅಂದ್ರೆ ಕೂಡಿಸ್ಬೇಕು, ಕನ್ಕಾಟಿನೇಷನ್. 0 ಅಂತ ಬರ್ದು ಇಲ್ಲಿ 1 ಅಂತ ಬರ್ದು, ಇಲ್ಲಿ ಎಪ್ಸಲಾನು, ಇಲ್ಲೊಂದು ಎಪ್ಸಲಾನು, ಸ್ಟಾರ್ಟಿಂಗ್ ಒಂದು ಎಪ್ಸಲಾನ್. ಓಕೆನಾ? ನೆಕ್ಸ್ಟ್ ಮತ್ತೆ 1+0, ಇಲ್ಲಿ 1 ಇಲ್ಲಿ 0 ಇಲ್ಲಿ ಎಪ್ಸಲಾನ್ ಇಲ್ಲಿಂದ ಇಲ್ಲಿ ಹಿಂಗೆ ಬರಬೇಕು. ಅಂದ್ರೆ ಇದನ್ನ ಆಕ್ಚುಲಿ ಸೀದಾನ ಬರಿಬೇಕು, ಜಾಗ ಇಲ್ಲ ಅಂತ ಒಂದ್ರ ಕೆಳಗೆ ಬರ್ದು ಕನೆಕ್ಟ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಇದರಲ್ಲಿ ನೆಕ್ಸ್ಟ್ ಕ್ವಶನ್ ಅಂದ್ರೆ ಕ್ಲೀನ್ ಸ್ಟಾರ್ ಅಂತ ಬರುತ್ತೆ. ಇದು ಸ್ವಲ್ಪ ಕಷ್ಟ ಇದೆ. ಇದರಲ್ಲಿ ಏನಂತ ಅಂದ್ರೆ
ಸಿಂಪಲ್ ಆಗಿ ಹೇಳ್ತೀನಿ, ಅರ್ಥ ಆದರೆ ಸ್ವಲ್ಪ ಬರೀ, ಇಲ್ಲಾಂದ್ರೆ ಓನಾಗಿ ಸ್ವಲ್ಪ ಬರೀ. ಕ್ಲೀನ್ಸ್ಟಾರ್ ಥೇರಮ್ ಅಂತ ಇದೆ, ಅದ್ರ ಜೊತೆಗೆ ನ್ಯೂಮರಿಕಲ್ ಅಂತ ಕೊಡ್ತಾರೆ. ಈ ಥರ ಡಯಾಗ್ರಾಮ್ ಕೊಡ್ತಾರೆ. ಇದೆರಡು ಸೇಮೇ. ಇಲ್ಲಿ ಒನ್ ತಗೊಂಡು ಕ್ಯೂ ನಾಟ್ ಜಾಗದಾಗ ಒನ್ ತಗೊಂಡಾರೆ, ಕ್ಯೂ ಒನ್ ಜಾಗದಾಗ ಟೂ ಅಂತ ತಗೊಂಡಾರೆ. ಇದು ಇಲ್ಲ ಒನ್ನಿಂದ ಒನ್ನಿಗೆ ಹೋಗ್ಬೇಕು ಅಂದರೆ ಇಲ್ಲಿ ಫಸ್ಟ್ ಈ ಥರ ಫಾರ್ಮುಲಾ ಇದೆ. ಆರ್ ಐ ಜೆ ಕೆ ಮೈನಸ್ ಒನ್, ಐ ಕೆ ಜೆ ಮೇಲೆ ಕೆ ಪವರ್ ಮೈನಸ್ ಒನ್, ಇಲ್ಲಿ ಸ್ಟಾರ್. ಇದು ಫಾರ್ಮುಲಾ. ಇದಕ್ಕೆ K0 ಹಾಕಿದರೆ K0 ಅಂದರೆ R11, R12, R21, R22 ಅಂತ. ಅದು ಪವರ್ 0, ಅದು ಬಿಡಿ ಹೇಳ್ತೀನಿ. R11 ಅಂದರೆ ಒನ್ನಿಂದ ಒನ್ನಿಗೆ ಎಲ್ಲಿ ಹೋಗ್ತಿದೆ, ಒನ್ನಿಂದ ಒನ್ ಬಂದರೆ ಒನ್ನಿಗೆ ಬರ್ತೈತೆ. ಓಕೆನಾ? ಒನ್ ಅಂತ ಬರೀಬೇಕು. ಆದರೆ ಒನ್ ಅಂತ ಬರೋಂಗಿಲ್ಲ, ಒಂದು ಜಾಗದಾಗೆ ಜೊತೆಗೆ ಎಪ್ಸಲಾನ್ ಅಂತ ಬರೀಬೇಕು. ಓಕೆನಾ? ಒನ್ನಿಂದ ಟೂಗೆ ಎಲ್ಲಿ ಹೋಗ್ತಿದೆ, ಒನ್ನಿಂದ ಟೂಗೆ ಏನು ಹೋಗ್ತಿದೆ, 0 ಹೋಗ್ತಿದೆ, ಅದಕ್ಕೆ 0 ಅಂತ ಬರ್ತೀವಿ. ಆಮೇಲೆ 2 ಇಂದ 1ಗೆ ಏನು ಹೋಗ್ತಿದೆ, 2 ಇಂದ 1ಗೆ ಏನಾರು ಹೋಗ್ತಿದ್ದಾನೆ, ಆರೋ ಮಾರ್ಕ್ ಏನು ಹೋಗ್ತಿಲ್ಲ, ಅದಕ್ಕೆ ಇದು ನಲ್ ಅಂತ ಬರಿತೀವಿ. ಹಿಂಗೆ ಸಣ್ಣಾಗಿ ಹಿಂಗೆ ಬಿಡ್ತೀವಿ. 2 ಇಂದ 2 ಏನೇನು ಹೋಗ್ತಿದೆ, 2 ಇಂದ 2ಗೆ 0 ಮತ್ತು 1 ಹೋಗ್ತಿದ್ದಾನ, 0 1 ಅಂತ ಬರಿತೀವಿ. ಆದರೆ 0 1 ನಂಬರ್ ಅಷ್ಟೇ ಬರೋಂಗಿಲ್ಲ, ಜೊತೆಗೆ ಎಪ್ಸಲಾನ್ ಅಂತ ಬರೀಬೇಕು. ಓಕೆನಾ? ಇದು ವೆನ್ K=0. ನೆಕ್ಸ್ಟ್ K=1 ಅಂತ ಕೇಳ್ತಾರೆ. ಈಗ K=0 ಅಂದರೆ ಈ ಫಾರ್ಮುಲಾಗೆ 0 ಹಾಕಿದರೆ ಈ ಥರ ಬರುತ್ತೆ. ಐ ಅಂದರೆ 1 1 ಇಲ್ಲಿದೆ ನೋಡ್ರಿ, ಇದು 1 1 ಐ ಮತ್ತು ಜೆ, ಇದು 1 1 ಅಂತ. ಕೆಗೆ ಇಲ್ಲೇ ಕೊಟ್ಟಿರ್ತಾರೆ, ಕೆಗೆ 1, R11, 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 R11 ಪವರ್ 0. ಇಲ್ಲೇನಿದೆ E+1 ಇತ್ತು, E+1 ಬರೀ ಎಪ್ಸಲಾನ್ ಪ್ಲಸ್ 1, ಎಪ್ಸಲಾನ್ ಪ್ಲಸ್ 1, ಎಪ್ಸಲಾನ್ ಪ್ಲಸ್ 1, ಸ್ಟಾರ್ ಅಂದರೆ ಸ್ಟಾರ್ ಹಾಕಿ, R11 ಪವರ್ 0 ಅಂದರೆ ಎಪ್ಸಲಾನ್ ಪ್ಲಸ್ 1, ಎಪ್ಸಲಾನ್ ಪ್ಲಸ್ 1, ಎಪ್ಸಲಾನ್ ಪ್ಲಸ್ 1 ಅಂದರೆ 1 ಸ್ಟಾರ್ ಅಂತ ಬರ್ಕೊಂತೀವಿ. ಇದನ್ನ ಲಾಸ್ಟಿಗೆ ಆನ್ಸರ್ 1 ಸ್ಟಾರ್ ಅಂತ ಬರ್ತೀವಿ. ನೆಕ್ಸ್ಟ್ R12, ಐಗೆ 1 ಹಾಕ್ಬೇಕು, ಜೆಗೆ 2 ಹಾಕ್ಬೇಕು, ಮತ್ತು ಕೆಗೆ 1 ಹಾಕ್ಬೇಕು. R12, R11, R11, ಇಲ್ಲಿ R12, ಇಲ್ಲಿ ಫಾರ್ಮುಲಾ ಜೊತೆಗೆ ಹೆಂಗಿದೆ ಹಂಗೆ ಬರ್ಕೊಂತ ಹೋಗು. ಇದನ್ನ ಬರೆದಾಗ ಇಲ್ಲಿ ಎಪ್ಸಲಾನ್ ಪ್ಲಸ್ 1ಗೆ 1 ಸ್ಟಾರ್ ಅಂತ ಬರ್ತೀವಿ. 1 ಸ್ಟಾರ್ ಅಂದರೆ ಕಂಟಿನ್ಯೂಸ್, ಅದಕ್ಕೆ 2 ಸೇರಿ ಒಂದೇ ಬರ್ತೀವಿ. 0 ಹಂಗೆ ಎತ್ಕೊಂಡು ಈ ಥರ ಬರ್ಕೊಂತ, ಅದೇ ಸೇಮ್ ಅದೇ ಥರನೇ ಎಲ್ಲದು ಮಾಡ್ಕೊಂತ. R11, R12, R21, R22 ಪವರ್ 1. ಇಲ್ಲಿ ಪವರ್ 0 ಮಾಡಿದ್ವಿ, ಇಲ್ಲಿ ಪವರ್ 1 ಮಾಡ್ತೀವಿ, ಅದ್ರಲ್ಲಿ ಪವರ್ 2 ಅಂದರೆ K=2 ಹಾಕಿದಾಗ ಈ ಥರ ಆನ್ಸರ್ ಬರುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಟಿಕ್ ಹಾಕಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇದು ಸೆಕೆಂಡ್ ಮಾಡ್ಯೂಲ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.